ಇಳಿದು ಬರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ ರಾಜ. ನಿನ್ನ ಮಹಿಮೆಯ ಶಕ್ತಿ ಇಳಿದು ಬರಲಿ ದೇವರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಮೇಲಂತಸ್ತಿನಲ್ಲಿ 120 ಮಂದಿ ಪ್ರಾರ್ಥನೆ ಮಾಡಬೇಕಾದ್ರೆ ಇಳಿದು ಬಂದಂಥ ದೇವರ ಆತ್ಮನೇ ಇವತ್ತು ನಮ್ಮ ಮಧ್ಯದಲ್ಲಿ ಇಳಿದು ಬನ್ನಿ ಅಂತ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ವರ್ಷಿಪ್ ಯು, ವರ್ಷಿಪ್ ಯು, ವರ್ಷಿಪ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹಲ್ಲೆಲೂಯಾ. ನೀನು ಬಂದದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಆಲಯ ತುಂಬಿಕೊಳ್ಳೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ ದೇವರ ಆತ್ಮನೇ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ. ಕೈಗಳನ್ನು ತಟ್ಟಿ ನಾವು ಯೇಸುವನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ವರ್ಷಿಪ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಬಲಾಬ ಶಾಂದಲ ಅನ್ಯ ಭಾಷೆಗಳಿಂದ ಆತನನ್ನು ಸ್ತೋತ್ರ ಮಾಡಿ, ಸಾಧ್ಯವಾದವರೆಲ್ಲ ಅನ್ಯ ಭಾಷೆಗಳಿಂದ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಶಗಲ ಮಲಬ ಶಾಂದರ ಹೋಲಬರ ಓ ರಖಲ ಭಾಷ ಬಾಬಾ ಶಬಲ ದೂರ ಮಲ ಬರದಲ. ನಿಮಗೆ ಆರಾಧನೆ ಸ್ವಾಮಿ. ನಾವೆದ್ದು ನಿಂತ್ಕೊಂಡು ದೇವರನ್ನು ಆರಾಧಿಸೋಣ. ಮೊದಲಂತ ಸೋದರ ಜೋಸೆಫ್ ರಾಜ್ ಮತ್ತು ನ್ಯಾನ್ಸಿ ಅವರು ಬಂದು ವರ್ಷಿಪನ್ನು ಲೀಡ್ ಮಾಡ್ತಾರೆ. ಪರಿಶುದ್ಧ ಆತ್ಮನ ನಡೆಸುವಿಕೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ತೋತ್ರವಾಗಲಿ ಕರ್ತನೇ. ನಿಮ್ಮನ್ನು ಕೊಂಡಾಡಿ ಮಹಿಮೆ ಪಡಿಸ್ತು ಅಪ್ಪ. ಈ ದಿನವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆತನು ಮಾಡಿದಂಥ ಮಹತ್ ಕಾರ್ಯಗಳು. ಹಲ್ಲೆಲೂಯಾ. ಮತ್ತೆ ಈ ಒಂದು 2026 ವರ್ಷಗಳಲ್ಲಿ ಮೊದಲ ದಿನದಲ್ಲಿ ಕಾಲಿಡತಕ್ಕಂತೆ ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಆತನ ಕೃಪೆಯನ್ನು ನೆನೆಸ್ಕೊಳ್ಳೋಣ. ಆತನ ನಮ್ಮ ಮೇಲೆ ಇಟ್ಟಂಥ ಕೃಪೆ, ಆತನ ಪ್ರೀತಿ, ಹಲ್ಲೆಲೂಯಾ, ಸ್ತೋತ್ರ, ಅದು ಅತ್ಯಧಿಕವಾಗಿರೋದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಕರ್ತನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನನ್ರಿ ಅಪ್ಪ. ಆತನ ಮಹಿಮೆಯನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನನ್ರಿ ಯೇಸು. ಹಲ್ಲೆಲೂಯಾ. ಸ್ತೋತ್ರ. ನಾವೆಲ್ಲರೂ ಸ್ತೋತ್ರ ಮಾಡೋಣ ಕರ್ತನ ನಾಮನ ಮಹಿಮೆಯಿಂದ. ಹಲ್ಲೆಲೂಯಾ. ಎಣಿಸಲಾಗದ ಆಶೀರ್ವಾದ
ರಬಲ ಶಂದ ರಗಡಬಲ ನಿಮಗೆ ರಾಧನಿಬಲ ಸ್ತೋತ್ರ ಶದರಿ ಸ್ವಾಮಿ. ಕಡಬಲಾಂತರಿನ. ಈ ವರ್ಷದ ಮೊದಲನೇ ದಿನವನ್ನು ಕಾಣಲು ನೀನು ಮಾಡಿದಂಥ ಕೃಪೆಗಾಗಿ ಸ್ತೋತ್ರ ಅಪ್ಪ. ಪ್ರಲಾಪಗಳು ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಾವು ಉಳಿದಿರುವುದು ಯೆಹೋವನ ಕೃಪೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ ಎಂಬುದಾಗಿ, ಅವು ದಿನ ದಿನವೂ ನಮಗೆ ಹೊಸದಾಗಿ ಸಿಗುತ್ತದೆ ಎಂಬುದಾಗಿ. Hallelujah. ಇವತ್ತು ಆತನು ಕೊಟ್ಟಿರುವಂಥ ಹೊಸ ಕೃಪೆಗಾಗಿ ನಾವು ಆತನಿಗೆ ಸ್ತೋತ್ರವನ್ನು Amen. ಸಲ್ಲಿಸೋಣ. Hallelujah. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. Amen. Hallelujah. ಥ್ಯಾಂಕ್ ಯು ಜೀಸಸ್. ಉಮಕ ನನ್ರಿ ಏಸಪ್ಪ. நன்றியப்பா. ಉಮಕ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಕರಗಳನ್ನು ತಟ್ಟಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಸ್ತೋತ್ರಪ್ಪ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು,
ಹೇಳೋಣ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಆಪತ್ತು ಕಾಲದಿ ಗೂಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಆಪತ್ತು ಕಾಲದಿ ಗೂಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಶಿಖರದ ಮೇಲೆ ಸುರಕ್ಷಿತವಾಗಿರುವ, ಶಿಖರದ ಮೇಲೆ ಸುರಕ್ಷಿತವಾಗಿರುವ. ಕಳವಳ ನನಗಿಲ್ಲ, ಹಲ್ಲೆಲೂಯ, ಕಳವಳ ನನಗಿಲ್ಲ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈಬಿಟ್ಟರು, ಕರ್ತನು ಕೈಬಿಡರು. ತಂದೆಯು ತಾಯಿಯು ನನ್ನನ್ನು ಕೈಬಿಟ್ಟರು, ಕರ್ತನು ಕೈಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನನಗೆಲ್ಲವ ನೋಡಿಕೊಳ್ಳುವ. Thank you, Jesus. ಶಾಂದರಿ ಕಡಮನಾಂತರಿ. Thank you, Jesus. 118ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಮನುಷ್ಯರಲ್ಲಿ ಭರವಸವಿಡಬೇಡಿರಿ ಎಂಬುದಾಗಿ. ಹಾಲೆಲೂಯ. ಇವತ್ತು ನಮಗೆ ನಾಳೆಯ ಕುರಿತಾಗಲಿ ಇಲ್ಲ ಯಾವುದನ್ನೇ ಕುರಿತು ನಮಗೆ ಚಿಂತೆ ಇಲ್ಲ. ಯಾಕೆಂದರೆ ಇದುವರೆಗೂ ನಮ್ಮನ್ನು ನಡೆಸಿದಂತೆ ಎಬಿನೇಜರು ಇನ್ನು ಮುಂದೆಯೂ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ದೇವರನ್ನು ಮಾತ್ರ ನಂಬಿರುವವರು ಕರಗಳನ್ನು ತಟ್ಟಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ನಾವು ನಿಮ್ಮನ್ನೇ ನಂಬಿದ್ದೇವೆ ಸ್ವಾಮಿ, ನಾವು ನಿಮ್ಮನ್ನೇ ನಂಬಿದ್ದೇವೆ. ನಿಮಗೆ ಮಹಿಮೆ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ, ಸ್ತೋತ್ರ. ಕರ್ತನ ಮೇಜು ನಮ್ಮ ಮಧ್ಯದಲ್ಲಿ ಇರುವುದಿಲ್ಲ. ನಮ್ಮನ್ನು ಕರ್ತನಿಗೆ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ಹಲ್ಲೆಲೂಯ. ಈ ದಿನದ ಈ ವರ್ಷದ ಪ್ರಾರಂಭ ದಿನದಲ್ಲಿ ಆತನ ಒಂದು ಮೇಜಿನಲ್ಲಿ ಕೈ ಹಾಕಕ್ಕೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ. ನಾವೆಲ್ಲ ಸೇರಿ ಹೇಳೋಣ. ಆಗೋರ ಶಿಲುಬೆಯಲ್ಲಿ ನನಗಾಗಿ ತಿಳಿಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಚಿಡಿಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಯೇಸಪ್ಪ.
ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ, ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ, ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ, ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ, ಯೆಹೋವ ಶಮ್ಮಾ ನೀನೇ, ಜೊತೆಯಲ್ಲೇ ನೀನಿರುವೆ, ಯೆಹೋವ ರಾಫಾ ನೀನೇ, ಆರೋಗ್ಯದಾಯಕನೇ, ಯೆಹೋವ ಶಮ್ಮಾ ನೀನೇ, ಜೊತೆಯಲ್ಲೇ ನೀನಿರುವೆ, ಯೆಹೋವ ರಾಫಾ ನೀನೇ, ಆರೋಗ್ಯದಾಯಕನೇ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಸಭಾ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆವು ಯೇಸುವೇ, ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಎತ್ತಿ ಆರಾಧಿಸುವೆವು, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಹಲ್ಲೆಲೂಯಾ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಸ್ತೋತ್ರ ರಕ್ಷಣೆ ಬಲ ಸ್ತೋತ್ರ ಅಪ್ಪ. ಹಾಲೆಲೂಯ. ಸ್ತೋತ್ರ ರಾಜ, ನಿಮಗೆ ಆರಾಧನೆ ಸ್ವಾಮಿ. ಈ ಸುಂದರ ಬೆಳೆಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಇವತ್ತು ನಮ್ಮ ಕೈಯಲ್ಲಿರುವಂಥದ್ದು ಇದು ಸಾಮಾನ್ಯವಾದಂಥ ರೊಟ್ಟಿಯೋ ಅಥವಾ ದ್ರಾಕ್ಷಾರಸವಲ್ಲ, ಸ್ವತಃ ಯೇಸುವಿನ ದೇಹ ಮತ್ತು ಯೇಸುವಿನ ರಕ್ತವು ಇದು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಇದರೊಳಗೆ ನಾವು ಕೈ ಹಾಕೋದಕ್ಕೆ ಯೋಗ್ಯತೆ ಇಲ್ಲ, ಆದರೂ ಆತನ ರಕ್ತ ನಮ್ಮನ್ನು ಶುದ್ಧೀಕರಿಸಿ ಇವತ್ತು ಈ ಒಂದು ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದೆ. ಅದಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯ, ಸ್ತೋತ್ರಪ್ಪ. ನಿಮ್ಮನ್ನು ಮಹಿಮೆ ಪಡಿಸ್ತೀವಿ ದೇವರೇ, ನಿಮಗೆ ಆರಾಧನೆ ಸ್ವಾಮಿ. ಇದು ನಮ್ಮನ್ನು ಸ್ವೀಕಾರ ಮಾಡಬೇಕಾದ್ರೆ ಇದು ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ, ನಿಮಗೆ ಸ್ತೋತ್ರ. ಎಲ್ಲರೂ ಸೇರಿ ಇದರೊಳಗಡೆ ನಾವು ಪಾಲ್ಗೊಳ್ಳೋಣ. ಸ್ತೋತ್ರ, ಹಲ್ಲೆಲೂಯ. ಸ್ತೋತ್ರ ರಾಜ, ನಿಮಗೆ ಒಂದು ನಿಮಿಷ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಇದನ್ನು ಧ್ಯಾನ ಮಾಡೋಣ. ಸ್ತೋತ್ರ, ಹಲ್ಲೆಲೂಯ. ಆ ಕಲ್ವಾರಿ ಶಿಲುಬೆಯನ್ನು ನಮ್ಮ ಕಣ್ಣುಗಳ ಮುಂದೆ ನಿಲ್ಲಿಸಿ, ಇವತ್ತು ಆ ಶಿಲುಬೆ ಇಲ್ಲದೆ ಹೋಗಿದ್ದರೆ, ಆ ಶಿಲುಬೆ ಮೇಲೆ ಅವರು ನಮಗೋಸ್ಕರವಾಗಿ ಮರಣ ಯಜ್ಞವಾಗಿ ಅರ್ಪಿಸದೆ ಹೋಗಿದ್ರೆ ಇವತ್ತು ನಮ್ಮ ಗತಿ ಏನಾಗಬೇಕಾಗಿತ್ತು. ಹಲ್ಲೆಲೂಯ. ಕುಮಾರನ ಒಪ್ಪಿಸಿಕೊಟ್ಟಂಥ ತಂದೆಯೇ ನಿಮಗೆ ಸ್ತೋತ್ರ ಮಾಡ್ತೇವೆ. ನಿಮ್ಮ ಹೃದಯದಲ್ಲಿ ಎಲ್ಲರೂ ಸೇರಿ ಸ್ತೋತ್ರ ಮಾಡಿ ಆತನಿಗೆ ನಮ್ಮ ಹೃದಯಗಳನ್ನು ಎತ್ತಿ ಹಿಡಿಯೋಣ. ಹಲ್ಲೆಲೂಯ. ಮುರಿದ ಮನವೇ ದೇವನು ಒಲಿಯುವಂಥ ಯಜ್ಞ ಅಂತ ವಾಕ್ಯ ಹೇಳುತ್ತೆ. ನಮ್ಮ ಹೃದಯಗಳನ್ನು ಆತನಲ್ಲಿ ಮುಂದೆ ಇಡೋಣ. ಸ್ತೋತ್ರ. ಕೈಗಳನ್ನು ತಟ್ಟಿ ಆತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ.
ಸ್ತೋತ್ರ ರಾಜ, ಮಹಿಮೆ ಆಗಲಿ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರಪ್ಪ, ನಿಮಗೆ ಆರಾಧನೆ ಸ್ವಾಮಿ. ಇನ್ನು ಮುಂದೆ ನಾವು ವರ್ಡ್ ಆಫ್ ಗಾಡ್ ಡಿಕ್ಲರೇಷನನ್ನು ನಮ್ಮಲ್ಲಿರುವಂಥ ಪ್ರೀತಿಯ ಸಹೋದರಿ ಲಿಡಿಯಾ ಜಾನ್ಸಿ ಅವರು ಬಂದದನ್ನು ನೆರವೇರಿಸ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಾಕ್ಯ ತೆಗೆದುಕೊಳ್ಳೋಣ ನಮ್ಮ ಬೈಬಲಲ್ಲಿ. ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ನಿಮ್ಮ ಕೈಯಲ್ಲಿ ಇದು ಕೊಟ್ಟಿದ್ದಾರೆ ಅನ್ಸುತ್ತೆ, ಇದರಿಂದನೇ ನೋಡ್ಕೊಂಡು ಓದ್ಬೋದು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಸೊ ಈ ವಾಕ್ಯದ ಪ್ರಕಾರ ನಾವು ಬೈಬಲಲ್ಲಿ ಓದಿರ್ತೇವೆ, ಜೀವನ ಮತ್ತು ಮರಣ ನಮ್ಮ ನಾಲಿಗೆಯ ವಶದಲ್ಲಿದೆ ಅಂತ. ಸೊ ಈ ವರ್ಷ ಪೂರ್ತಿ ನಾವು ಒಳ್ಳೆಯ ಮಾತನ್ನೇ ಆಡೋಣ. ನೆಗೆಟಿವಿಟಿ ನಮ್ಮ ಲೈಫಿಂದ ತೆಗೆದುಹಾಕಿ ಬರೀ ಪಾಸಿಟಿವ್ ಮಾತುಗಳನ್ನು ಆಡೋಣ. ಮತ್ತು ಆ ಪಾಸಿಟಿವ್ ಮಾತುಗಳು ಈ ನಮ್ಮ ಬೈಬಲಲ್ಲಿ ಹಲವಾರು ವಾಕ್ಯಗಳು ಪಾಸಿಟಿವಿಟಿಯಿಂದನೇ ಬರೆಯಲ್ಪಟ್ಟಿದೆ. ನೆಗೆಟಿವಿಟಿ ನೋಡೋಕ್ಕಾಗಲ್ಲ ನಾವು. ಸೊ ಬೈಬಲಲ್ಲಿ ನಾವು ಬೈಬಲ್ನ ನಾವು ಹೆಚ್ಚಾಗಿ ಓದುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಹೋಗುತ್ತೆ. ಸೊ ಮೊದಲನೆಯದಾಗಿ ಹೊಸ ಆರಂಭಕ್ಕಾಗಿ ಘೋಷಣೆಯನ್ನು ಮಾಡೋಣ. ಸೊ ಈ ವರ್ಷ ನಾವು ಇವಾಗ ಸ್ಟಾರ್ಟ್ ಮಾಡ್ತಿರೋ ಕಾರಣದಿಂದ ಹೊಸ ಆರಂಭಕ್ಕೋಸ್ಕರ ನಾವು ಈ ಘೋಷಣೆಯನ್ನು ಮಾಡೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಯನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಆಮೇನ್. ಎರಡನೆಯದಾಗಿ ಶಕ್ತಿ ಮತ್ತು ಧೈರ್ಯಕ್ಕಾಗಿ ಘೋಷಣೆಯನ್ನು ಮಾಡೋಣ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಮೂರನೆಯದಾಗಿ ಶಾಂತಿಗಾಗಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಾಲ್ಕನೆಯದಾಗಿ ಭವಿಷ್ಯ ಮತ್ತು ನಿರೀಕ್ಷೆಗಾಗಿ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಐದನೆಯದಾಗಿ ಪ್ರೇಮ ಮತ್ತು ಸಂಬಂಧಗಳಿಗಾಗಿ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಆರನೆಯದಾಗಿ ಸಂತೋಷಕ್ಕಾಗಿ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಏಳನೆಯದಾಗಿ ಸಭೆಯ ಬೆಳವಣಿಗೆಗೆ. ನೀವು ಈಗ ಇರುವುದಕ್ಕಿಂತಲೂ ಇನ್ನೂ 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭವನ್ನು ಅನುಗ್ರಹಿಸಲಿ. ಎಂಟನೆಯದಾಗಿ ಆರೋಗ್ಯಕ್ಕಾಗಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಒಂಬತ್ತನೆಯದಾಗಿ ವಿದ್ಯಾಭ್ಯಾಸ ಮತ್ತು ಕೆಲಸದಲ್ಲಿ ದೇವರ ಜ್ಞಾನಕ್ಕಾಗಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ
ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಕೊನೆಯದಾಗಿ ಆತ್ಮೀಯ ಬೆಳವಣಿಗೆಗಾಗಿ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೇನ್. ನಾವು 2 ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ವಾಕ್ಯದ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ ಕರ್ತನೆ. ನಾವೀಗ ಮಾಡಿರುವ ಪ್ರತಿಯೊಂದು ಘೋಷಣೆಗಳು ಕರ್ತನೆ ಈ ವರ್ಷ ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನೀವೇ ನಮ್ಮೊಡನಿದ್ದು ನಮ್ಮ ಪ್ರತಿಯೊಂದು ನಡವಳಿಯಲ್ಲಿ ನೀವೇ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸಿ ಕರ್ತನೆ. ನಮಗೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲದ ಹಾಗೆ ನೀವೇ ನಮ್ಮನ್ನು ನಡೆಸಿ ಸ್ವಾಮಿ. ನಮ್ಮ ಜೀವಿತಗಳು ಯಾವಾಗಲೂ ಸುಖ, ಸಂತೋಷ, ಶಾಂತಿಯಿಂದ ತುಂಬಿರಲಿ ಸ್ವಾಮಿ. ಮಕ್ಕಳ ವಿದ್ಯಾಭ್ಯಾಸಗಳನ್ನು ಆಶೀರ್ವದಿಸಿ ಕರ್ತನೆ. ನಮ್ಮ ಸಭೆಗೆ ಇನ್ನೂ ಹೆಚ್ಚೆಚ್ಚಾಗಿ ಆತ್ಮಗಳು ಬರಲು ಸಹಾಯ ಮಾಡಿ ಸ್ವಾಮಿ. ನಾವು ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಕರ್ತನೆ. ತಡೆಯಾಗಿರುವ ಯೇಸಪ್ಪ, ಪ್ರತಿಯೊಂದು ಆತ್ಮಗಳನ್ನು ನೀವೇ ತಂದು ಸೇರಿಸಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾವು ಇನ್ನೂ ನಿಮ್ಮಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯಲು ನಮಗೆ ಕೃಪೆ ತೋರಿಸಿ ಕರ್ತನೆ. ಈ ಎಲ್ಲ ಘೋಷಣೆಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಇದು ಪ್ರತಿಯೊಂದು ನಮ್ಮ ಜೀವಿತದಲ್ಲಿ ನೆರವೇರುತ್ತೆ ಎಂಬ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಿದ್ದೇನೆ ಕರ್ತನೆ. ಆಮೇನ್. ಕೈಗಳನ್ನು ತಟ್ಟಿ ನಾವು ಯೇಸುವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಸ್ತೋತ್ರಪ್ಪ, ನಿಮಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈಗ ನಾವು ಅತಿ ಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೇವೆ. ನಾವು ವಾಕ್ಯವನ್ನು ಕೇಳುವಂಥ ಭಾಗವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆತನನ್ನು ನಾವು ವಾಕ್ಯದಲ್ಲಿಯೂ ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸಬೇಕು ಅಂತ. ಈಗ ನಾವು ಆರಾಧನೆಯನ್ನು ಮಾಡಿದ್ದೇವೆ, ಕರ್ತನ ಮೇಜಲ್ಲಿ ನಾವು ಭಾಗವಹಿಸಿದ್ದೇವೆ. ಈಗ ನಾವು ಕಡೆಯದಾಗಿ ವಾಕ್ಯವನ್ನು ಕೇಳುವಂಥ ಸಮಯವಾಗಿದೆ. ನಮ್ಮೊಟ್ಟಿಗೆ ದೇವರು ಮಾತನಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಈಗ ನಮ್ಮ ಮೊದಲಿರುವಂಥ ಪ್ರೀತಿಯ ಸಹೋದರ ಅಭಿಷೇಕ್ ಅವರು ಬಂದು ವಾಕ್ಯವನ್ನು ಹಂಚ್ಕೊಳ್ತಾರೆ. ಕರ್ತನ ಆತ್ಮನು ಕ್ರಿಯೆ ಮಾಡಲಿ. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ನಿಮಿಷಗಳ ಕಾಲ ನಾವು ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ನಾವು ನೋಡೋಣ. ಈ ಹೊಸ ವರ್ಷಕ್ಕೆ ನಮ್ಮನ್ನು ಕರೆದುಕೊಂಡು ಬಂದದ್ದು ಆತನ ಕೃಪೆ ಮಾತ್ರವೇ. ನಮ್ಮ ಸಾಮರ್ಥ್ಯವಲ್ಲ, ನಮ್ಮ ಬುದ್ಧಿವಂತಿಕೆಯಲ್ಲ, ಆತನ ಕೃಪೆ ಮಾತ್ರವೇ. ಈ ಹೊಸ ವರ್ಷದಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರು ಆತನೇ, ಮನುಷ್ಯನಲ್ಲ, ಆದರೆ ದೇವರೇ. ವಾಕ್ಯವನ್ನು ನಮಗೆ ದಯಪಾಲಿಸಿರುವಂಥ ದೇವರನ್ನು ನಾವು ನಮ್ಮ ಹೃದಯದಲ್ಲಿ ನಾವು ಆತನನ್ನು ಸ್ವೀಕರಿಸೋಣ. ಈ ವರ್ಷ ಪೂರ್ತಿಯೂ ಆತನ ಸಂಪೂರ್ಣತೆ, ಆತನ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನೆಲೆಯಾಗಿರಲಿ. ಕರ್ತನೆ, ಇಲ್ಲಿ ಸೇರಿರುವಂಥ ನಮ್ಮೆಲ್ಲರನ್ನು ನೀವು ಕರೆದುಕೊಂಡು ಬಂದಿರುವುದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನೀವೆಲ್ಲವನ್ನು ನಡೆಸುವುದಕ್ಕೋಸ್ಕರ ಸ್ತೋತ್ರ. ನಮ್ಮ ಜೊತೆಯಲ್ಲಿ ಎಂದೆಂದಿಗೂ ಇರಬೇಕಾಗಿ ನಾವು ಬೇಡ್ಕೊಳ್ತಾ ಇದ್ದೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಈ ಒಂದು ವರ್ಷ 2026ನೇ ವರ್ಷವನ್ನು ನಾವು ದೇವರ ವಾಕ್ಯದ ಒಂದು ಆಧಾರದ ಮೇಲೆ ನಾವು ನೋಡುವಾಗ 3 ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದೋಣ. ಆಮೇನ್. ಏನು ಹೇಳುತ್ತೆ? ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ
ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಏನು ಮಾಡ್ತೇನಂತೆ, ಪ್ರಾರ್ಥಿಸುತ್ತೇನೆ. ಈ ವಾಕ್ಯವನ್ನು ನಾವು ಓದಬೇಕಾದ್ರೆ ಇಲ್ಲಿ 3 ವಿಷಯಗಳು ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಆತ್ಮದ ಅಭಿವೃದ್ಧಿ. ಮೊದಲನೇದಾಗಿ ಯಾವುದರ ಅಭಿವೃದ್ಧಿ? ಆತ್ಮದ ಅಭಿವೃದ್ಧಿ. ಎರಡನೇದಾಗಿ ಯಾವುದ್ರ ಬಗ್ಗೆ ಬರೆಯಲ್ಪಟ್ಟಿದೆ? ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ. ಮತ್ತು ಮೂರನೇದಾಗಿ ಯಾವುದ್ರ ಬಗ್ಗೆ ಬರೆಯಲ್ಪಟ್ಟಿದೆ? ಸುಕ್ಷೇಮ. ಸುಕ್ಷೇಮ ಅಂದರೆ ಏನಂತೆ? ಆರೋಗ್ಯ, ಹೆಲ್ತ್. ಯಾವುದ್ರ ಬಗ್ಗೆ ಬರೆಯಲ್ಪಟ್ಟಿದೆ? ಸುಕ್ಷೇಮವಾಗಿರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಇಲ್ಲಿ ಅಪೋಸ್ತಲನಾದ ಯೋಹಾನನು ಬರೆಯುತ್ತಿರುವಂಥ ಒಂದು ಪತ್ರಿಕೆಯಲ್ಲಿ ಈ 3 ವಿಷಯಗಳಿಗೆ ಅವನು ಎಂಫಸಿಸ್ ಕೊಡ್ತಾ ಇದ್ದಾನೆ. ಮೊದಲನೇದಾಗಿ ಯಾವುದಕ್ಕೆ ಅಭಿವೃದ್ಧಿ ಆಗಬೇಕಂತೆ? ಆತ್ಮದ ಅಭಿವೃದ್ಧಿ. ಯಾವಾಗ ನಾವು ಆತ್ಮದಲ್ಲಿ ನಾವು ಅಭಿವೃದ್ಧಿ ಆಗ್ತೀವೋ ಆಗೇನಾಗುತ್ತೆ, ಎಲ್ಲ ವಿಷಯಗಳಲ್ಲೂ ಆರೋಗ್ಯದ ವಿಚಾರಗಳಲ್ಲೂ ಕೂಡ ನಾವೇನಾಗ್ತೀವಂತೆ, ಅಭಿವೃದ್ಧಿಯನ್ನು ಹೊಂದಿಕೊಳ್ತೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯವನ್ನು ನಾವು ಓದೋಣ. ಆಮೇನ್. ಇಲ್ಲಿ ಏನು ಹೇಳುತ್ತೆ, ನೀವು ಯಾವುದಕ್ಕೆ ಫಸ್ಟು ತವಕ ಪಡಬೇಕಂತೆ? ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ಏನಾಗುತ್ತೆ, ನಿಮಗೆ ದೊರಕುವವು. ಯಾವುದಕ್ಕೆ ನಾವು ತವಕ ಪಟ್ಟಾಗ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಹುಡುಕಿರಿ ಅಂತ. ಸಂಗತಿಗಳನ್ನ ಹುಡುಕಿರಿ ಅಂತ ಹೇಳಿಲ್ಲ, ನೀವು ಯಾರನ್ನು ಹುಡುಕಿರಿ ಅಂತ ಹೇಳಿದ್ರಂತೆ? ನನ್ನನ್ನು ಹುಡುಕಿರಿ ಅಂತ. ಈಗ ನಮಗೆ ಫಾರ್ ಎಕ್ಸಾಂಪಲ್, ಯಾರ್ದಾದ್ರೂ ಒಬ್ರದ್ದು ತಂದೆಯವರು ತೀರ್ ಹೋಗಿದ್ದಾರೆ ಅಂತ ಅನ್ಕೋಣ, ಅಥವಾ ಅವರ ಸಂಗಡ ಅವ್ರು ಇಲ್ಲ ಅಂತ ಅನ್ಕೋಣ. ಅವ್ರೇನು ಮಾಡಿರ್ತಾರೆ, ಒಂದು ವಿಲ್ ಬರೆದಿಟ್ಟು ಹೋಗಿರ್ತಾರೆ, ಗೊತ್ತಲ್ವಾ? ವಿಲ್ ಬರೆದಿಟ್ಟು ಹೋಗಿರ್ತಾರೆ. ಆಸ್ತಿ ಇಲ್ಲಿ ಇದು ಮನೆ ಅಥವಾ ಈ ಒಂದು ಹಣ, ಒಡವೆ, ಚಿನ್ನ, ಅದು ಇದು ಅಂದ್ಕೊಂಡು ಇದು ಇಷ್ಟಿಷ್ಟು ಸೇರಬೇಕು, ಇವ್ರಿಗೆ ಕೊಡಬೇಕು, ಮೊದಲನೇ ಮಗಳಿಗೆ, ಮೊದಲನೇ ಮಗನಿಗೆ, ಈ ಥರ ಅಂತ ಒಂದು ಬರೆದಿಟ್ಟು ಹೋಗಿರ್ತಾರೆ. ನೀವು ಗಮನಿಸಿ, ಆ ಮಕ್ಕಳಿಗೆ ಆ ಒಂದು ಯಾರು ಮಕ್ಕಳಿರ್ತಾರೋ ಅವ್ರಿಗೆ ಆ ವಿಲ್ನ ಕೊಟ್ಟಾಗ ಅವ್ರು ಅದನ್ನು ಹೆಂಗೆ ಓದ್ತಾರೆ ಅಂದರೆ, ಕೂಲಂಕುಷವಾಗಿ ಪ್ರತಿಯೊಂದು ಲೈನ್ನು ಕೂಡ ಏನು ಮಾಡ್ತಾರೆ, ಚಾಚೂ ತಪ್ಪದೆ ಓದ್ತಾರೆ ಅಲ್ವಾ? ಯಾಕೆ ಓದ್ತಾರೆ ಅಂದರೆ, ನನ್ನ ತಂದೆ ನನಗೇನು ಬಿಟ್ಟು ಹೋಗಿದ್ದಾರೆ ಅಂತ ಅವ್ರೇನು ಮಾಡ್ತಾರಂತೆ, ನೋಡಿಕೊಂಡು ಆಸಕ್ತಿಯಿಂದ ನನಗೇನು ಸಿಗುತ್ತೆ, ನನ್ನ ತಂದೆ ನನಗೇನು ಬಿಟ್ಟು ಹೋಗಿದ್ದಾರೆ ಅಂತ ನೋಡಿಕೊಂಡು ಹುಡುಕ್ತಿರ್ತಾರೆ. ಲೌಕಿಕ ತಂದೆ ನಮ್ಮ ಜೊತೆಯಲ್ಲಿ ಕೊನೆಯ ತನಕ ಮನುಷ್ಯರಾಗಿರುವಂಥ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಲೌಕಿಕ ವ್ಯಕ್ತಿಗಳು ಬಿಟ್ಟು ಹೋಗುವಂಥ ಒಂದು ವಿಲ್ನೇ ಮಕ್ಕಳು ಅಷ್ಟೊಂದು ಓದಬೇಕಾದ್ರೆ, ನಮಗೆ ಆತ್ಮಿಕರಾಗಿರುವಂಥ ನಮ್ಮ ತಂದೆಯು, ನಮ್ಮ ದೇವರು ನಮಗೆ ಬಿಟ್ಟು ಹೋಗಿರುವಂಥ ಈ ಒಂದು ವಿಲ್ನ ನಾವು ಪ್ರತಿಯೊಂದು ದಿನವೂ ಕೂಲಂಕುಷವಾಗಿ ಓದಬೇಕು. ಆಮೇನ್. ಆತ್ಮದ ಅಭಿವೃದ್ಧಿ ಅಂದರೆ ಏನು ಅಂದರೆ, ನಾವು ಎಷ್ಟು ವಾಕ್ಯಗಳನ್ನ ಓದ್ತೀವಿ ಅನ್ನುವಂಥದ್ದಲ್ಲ, ನಾವು ಎಷ್ಟೊತ್ತು ಪ್ರಾರ್ಥನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಅಲ್ಲ, ಎಷ್ಟು ನಮ್ಮ ತಂದೆ ನಮಗೆ ಹೇಳಿರುವುದನ್ನು ನಾವು ಪಾಲಿಸ್ತಾ ಇದ್ದೀವಿ ಅನ್ನುವಂಥದ್ದು. ಆಮೇನ್. ಆತ್ಮದ ಅಭಿವೃದ್ಧಿ ಅಂದರೆ ನಮ್ಮಲ್ಲಿ ಆಗುವಂಥ ಬದಲಾವಣೆಗಳು. ಅದಕ್ಕೆ ಇಲ್ಲಿ ಯೋಹಾನ ಹೇಳ್ತಾರೆ ನೋಡಿ, ಬೈಬಲ್ನಲ್ಲಿ ಬರುವಂಥ ಪ್ರತಿಯೊಂದು ಒಂದು ಆರ್ಡರ್ಗೆ ಅರ್ಥ ಇರುತ್ತೆ ನೋಡಿ. ಇಲ್ಲಿ ಏನು ಹೇಳುತ್ತೆ, ನಿಮಗೆ ಎಲ್ಲವೂ ದೊರಕುವುದು, ಆದ ಕಾರಣ ನೀವೇನು ಮಾಡಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ ಹೇಳಿಲ್ಲ. ನೀವು ಮೊದಲು ಏನು ಮಾಡಬೇಕಂತೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ನಿಮಗೆ ಎಲ್ಲವೂ ದೊರಕುವುದು. ಇವತ್ತು ಕ್ರೈಸ್ತರ ಒಂದು ಜೀವಿತಗಳಲ್ಲಿ ಒಂದು ಆಶೀರ್ವಾದಗಳು ಇಲ್ಲದೇ ಇರುವಂಥ ಒಂದು ಮುಖ್ಯವಾದ ಕಾರಣ ಏನಂದರೆ, ಅವರು ಆಶೀರ್ವಾದಗಳನ್ನ ಫಸ್ಟ್ ಹುಡುಕ್ತಾರೆ, ದೇವ್ರನ್ನ ಕೊನೆಯದಾಗಿ ಹುಡುಕ್ತಾರೆ. ನಾವೇನು ಮಾಡಬೇಕಂತೆ, ಫಸ್ಟು ದೇವ್ರನ್ನ ಹುಡುಕಬೇಕು, ನಂತರ ತಾನಾಗೆ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಯಾಕೆಂದರೆ ಅವ್ರನ್ನ ನಮ್ಮದವ್ರನ್ನ ದೇವರು ಆಶೀರ್ವದಿಸುವಂಥ ದೇವರು. ಆಮೇನ್. ಖಂಡಿತವಾಗ್ಲೂ ಪ್ರತಿಯೊಬ್ಬರನ್ನು ಎಲ್ಲ ವಿಚಾರಗಳಲ್ಲಿ ಇಲ್ಲಿ ವಾಕ್ಯ ಏನು ಹೇಳುತ್ತೆ, ನಾವು ಆಗಲೇ ತೆಗೆದುಕೊಂಡಂಗೆ 3ನೇ ಯೋಹಾನ 1-2ನೇ ವಾಕ್ಯವನ್ನು ನಾವು ಇನ್ನೊಮ್ಮೆ ನಾವು ಅದನ್ನು ಓದೋಣ. 3 ಯೋಹಾನ 1-2ನೇ ವಾಕ್ಯ.
ಎಲ್ಲ ವಿಷಯಗಳಲ್ಲಿ ಏನಾಗಬೇಕಂತೆ, ಅಭಿವೃದ್ಧಿ ಹೊಂದಬೇಕೆಂದು. ಅನೇಕ ಕ್ರೈಸ್ತರು ಮಾಡುವಂಥ ಒಂದು ಒಂದು ಕಲ್ಪನೆ ಏನಂದರೆ, ಈ ಎಲ್ಲ ವಿಷಯ ಅಂದರೆ ಬರೀ ಆತ್ಮಿಕ ವಿಚಾರ ಅಂತ ಮಾತ್ರ ಅಂದ್ಕೊಳ್ತಾರೆ. ಇಲ್ಲ ನಾವು ಪ್ರಾರ್ಥನೆಯಲ್ಲಿ, ನಾವು ಮಾಡುವಂಥ ಸೇವೆಯಲ್ಲಿ ಮಾತ್ರ ನಾವು ಅಭಿವೃದ್ಧಿ ಹೊಂದಬೇಕು ಅಂತ. ಖಂಡಿತವಾಗ್ಲೂ ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಎಲ್ಲ ವಿಚಾರದಲ್ಲಿ ಏನಾಗಬೇಕಂತೆ, ಅಭಿವೃದ್ಧಿಯನ್ನು ಹೊಂದಬೇಕಂತೆ, ಪ್ರತಿಯೊಂದು ವಿಚಾರದಲ್ಲೂ. ಯಾಕೆ ಅಂದರೆ ನಾವು ಈ ಲೋಕಕ್ಕೆ ಏನಾಗಿದ್ದೀವಿ ಅಂತೆ, ಬೆಳಕಾಗಿದ್ದೇವೆ. ಈ ಲೋಕಕ್ಕೆ ನಾವು ಏನಾಗಿದ್ದೇವೆ, ಉಪ್ಪಾಗಿದ್ದೇವೆ ಅಲ್ವಾ. ನಾವು ಎಲ್ಲರ ಥರ ಒಂದು ಕಾಮನ್ ಆಗಿದ್ದರೆ, ಕಾಮನ್ ಅಂದರೆ ನಾನು ಹೇಳ್ತಿರೋದು, ನಮ್ಮಲ್ಲಿ ಒಂದು ಫ್ಲೇವರೇ ಇಲ್ಲದೆ ಹೋದರೆ ವಾಕ್ಯ ಏನು ಹೇಳುತ್ತೆ, ಉಪ್ಪು ತನ್ನ ಒಂದು ರುಚಿಯನ್ನು ಕಳೆದುಕೊಂಡ್ರೆ ಏನು ಪ್ರಯೋಜನ ಅಲ್ವಾ. ಅದೇ ರೀತಿಯಲ್ಲಿ ನಾವು ಈ ಲೋಕಕ್ಕೆ ನಮ್ಮನ್ನು ದೇವರು ಉಪ್ಪಾಗಿ ಕಳುಹಿಸಿಕೊಟ್ಟಿದ್ದಾರೆ. ಆಮೇನ್. ನಮಗೆ ದೇವರು ಉಪ್ಪಾಗಿ ಕಳುಹಿಸಿ ಕೊಟ್ಟಿರೋದ್ರಿಂದ, ನಾವು ಬೆಳಕಾಗಿರೋದ್ರಿಂದ ನಾವು ಎಲ್ಲರಂತೆಯೇ ನಾರ್ಮಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮ್ಮನ್ನು ದೇವರು ಆಶೀರ್ವದಿಸುವಾಗ ನಮ್ಮನ್ನು ನೋಡುವಂಥ ಜನರಿಗೆ ನಾವೇನಾಗ್ತೀವಿ, ಯೇಸುವಿನ ಸಾಕ್ಷಿಗಳಾಗಿ ಮಾರ್ಪಡ್ತೇವೆ. ಆಮೇಲೆ ಅದು ನಮ್ಮ ಕ್ಯಾರೆಕ್ಟರಲ್ಲಿರ್ಬೋದು, ನಮಗಿರುವಂಥ ಒಂದು ವಿಚಾರಗಳಲ್ಲಿರ್ಬೋದು, ನಮ್ಮ ಒಂದು ನಡವಳಿಕೆ, ನಮ್ಮ ಬಾಯಿಂದ ಬರುವಂಥ ಮಾತುಗಳಿರ್ಬೋದು, ನಮ್ಮ ಒಂದು ಕುಟುಂಬವಿರ್ಬೋದು, ಪ್ರತಿಯೊಂದರಲ್ಲೂ ದೇವರ ಒಂದು ನಡೆಸುವಿಕೆ ಯಾವಾಗಿರುತ್ತೆ, ಆಶೀರ್ವಾದಗಳು ಯಾವಾಗಿರುತ್ತೆ, ಆಗ ಈ ಲೋಕ ಕೂಡ ನಮ್ಮನ್ನು ನೋಡಿ ಆತನನ್ನು ಮಹಿಮೆ ಪಡಿಸುತ್ತೆ. ಆಮೇಲೆ ಆ ಕಾರಣಕ್ಕೋಸ್ಕರ ವಾಕ್ಯ ಹೇಳುತ್ತೆ, ನೀವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿಕೊಂಡಿರುವ ಪ್ರಕಾರ, ಅಂದರೆ ಫಸ್ಟು ಆತ್ಮ, ಅಂದರೆ ಮೊದಲನೇದಾಗಿ ವಾಕ್ಯಕ್ಕೆ, ದೇವರಿಗೆ ನಾವು ಹೆಚ್ಚಾಗಿ ಮಾತುವನ್ನು ಕೊಟ್ಟಾಗ, ಹೆಚ್ಚು ನಾವು ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ಕಾಲವನ್ನು ಕಳೆದಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಆಗುವಂಥ ಆ ಒಂದು ಮಾರ್ಪಾಡಿನಿಂದ ಆಶೀರ್ವಾದಗಳು ಕೂಡ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತದೆ. ಆಮೇನ್. ಕ್ರಿಶ್ಚಿಯನ್ ಲೈಫ್ ಅಂದರೆ ಅದು ಬರೀ ಸ್ಪಿರಿಚುವಲ್ ಲೈಫಿಗೆ ಮಾತ್ರ ಒಂದು ಲಿಮಿಟ್ ಆಗಿರುವಂಥದ್ದು ಅಲ್ಲ. ಕ್ರಿಶ್ಚಿಯನ್ ಲೈಫ್ ಅಂದರೆ, ಕ್ರೈಸ್ತ ಜೀವಿತ ಅಂದರೆ ನಾವು ಈ ಲೋಕಕ್ಕೆ ಕ್ರಿಸ್ತನನ್ನು ತೋರಿಸುವಂಥ ಒಂದು ಜೀವಿತ. ಆಮೇನ್. ನಾವು ಈ ಲೋಕಕ್ಕೆ ಯಾರನ್ನು ತೋರಿಸ್ಬೇಕಂತೆ, ಕ್ರಿಸ್ತನನ್ನು ತೋರಿಸ್ಬೇಕು. ನಾವು ಎಲ್ಲರ ಮನೆಯಲ್ಲೂ ನಡೆಯುವಂಥ ಒಂದು ಜಗಳಗಳು ನಮ್ಮ ಮನೇಲೂ ಕೂಡ ಪ್ರತಿದಿನ ನಡೀತಾ ಇದ್ದರೆ, ಯಾರು ಕೂಡ ನಮ್ಮ ಹತ್ರ ಬಂದು ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ ಪಡಲ್ಲ ಅಲ್ವಾ. ಯಾವಾಗ ನಮ್ಮ ಮನೆಯಲ್ಲಿ ಸಮಾಧಾನವಿರುತ್ತೋ, ಯಾವಾಗ ನಮ್ಮ ಬಾಯಲ್ಲಿ ಸಮಾಧಾನವಿರುತ್ತೋ, ಯಾವಾಗ ನಾವು ನುಡಿಯುವಂಥ ಮಾತಿನಲ್ಲಿ ನಾವು ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿಸ್ತೀವೋ ಅಲ್ವಾ, ಆಗ ಏನಾಗುತ್ತೆ ಅಂತೆ, ಜನರು ಕೂಡ ಆಸಕ್ತಿಯಿಂದ ನೋಡ್ತಾರೆ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಈ ಲೋಕ 4 ಸುವಾರ್ತೆಗಳನ್ನು ಓದಲಿಲ್ಲ, ಅದು ನೋಡುತ್ತಿರುವಂಥದ್ದು 5ನೇ ಸುವಾರ್ತೆ ಆಗಿರುವಂಥ ನಮ್ಮನ್ನು. ಯಾವಾಗ ನಾವು ಒಂದು ಸುವಾರ್ತಿಕ ಜೀವಿತವನ್ನು ನಾವು ನಡೆಸ್ತೇವೋ, ಆಗ ಈ ಲೋಕ ನಮ್ಮನ್ನು ನೋಡಿ ಆತನನ್ನು ಮಹಿಮೆ ಪಡಿಸುತ್ತೆ, ಅನೇಕ ಜನ ರಕ್ಷಣೆಗೆ ಬರ್ತಾರೆ ಅಂತೆ. ಆಮೇನ್. ಆ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿರುವಂಥದ್ದು, ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. ಆಮೇನ್. ನೀವು ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಾನಾದರೂ ಅವುಗಳಿಗೆ ಬರೀ ಜೀವವು ಇರಬೇಕೆಂತಲೂ ಅಂತ ಹೇಳಿಲ್ಲ, ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಬ್ಬರು ಒಂದು ಜೀವಿತಗಳಲ್ಲಿ ಒಂದಲ್ಲ ಒಂದು ಕೊರತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದು ಆರೋಗ್ಯದ ವಿಚಾರದಲ್ಲಿರ್ಬೋದು, ಅಥವಾ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಮನೆಯಲ್ಲಿ ಸಮಾಧಾನದ ಒಂದು ವಿಷಯ ಇರ್ಬೋದು, ಭವಿಷ್ಯದ ಬಗ್ಗೆ ಒಂದು ನಿರೀಕ್ಷೆಯ ಒಂದು ವಿಷಯ ಇರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿರ್ಬೋದು, ಅಥವಾ ಮಕ್ಕಳಾಗಿರೋ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಇರ್ಬೋದು. ಆದರೆ ನಾವು ಯಾವಾಗ ಇದರಿಂದ ನಮಗೆ ಒಂದು ಮುಕ್ತಿ, ಯಾವಾಗ ಒಂದು ಬಿಡುಗಡೆ, ಯಾವಾಗ ಒಂದು ಡೆಲಿವರೆನ್ಸ್ ನಮಗೆ ಯಾವಾಗ ಅಂದರೆ, ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ 2026ನೇ ವರ್ಷದಲ್ಲಿ ನಾವು ಯಾವಾಗ ಆತ್ಮದಲ್ಲಿ ಹೆಚ್ಚಾಗಿ ನಾವು ಬೆಳೀತೇವೋ, ಪ್ರತಿಯೊಂದು ವಿಚಾರದಲ್ಲೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾ ಹೋಗ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದು. ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ನಾನು ಬಂದೆನು.
ಪ್ರತಿಯೊಂದರಲ್ಲೂ ಏನಂತೆ ನಮಗೆ ಸಮೃದ್ಧಿ, ಅಭಿವೃದ್ಧಿಯನ್ನು ದೇವರು ಕೊಡ್ತಾ ಹೋಗ್ತಾ ಇರ್ತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಕೆಲವೊಂದು ಸಭೆಗಳಲ್ಲಿ ಪ್ರೀಚ್ ಮಾಡುವಂಥ ಒಂದು ವಿಷಯ, ನಾನು ಅವ್ರನ್ನ ಅದು ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಸಭೆಗಳಲ್ಲಿ ಪ್ರೀಚ್ ಮಾಡುವಂಥ ಒಂದು ವಿಷಯ ಏನಂದರೆ, ನೀವು ಬರೀ ಆತ್ಮಿಕ ವಿಚಾರಕ್ಕೆ ಮಾತ್ರ ನೀವು ಗಮನವನ್ನು ಕೊಡಬೇಕು, ಇನ್ಯಾವುದಕ್ಕೂ ನೀವು ಗಮನ ಕೊಡೋದು ಬೇಕಾಗಿಲ್ಲ ಅಂತ. ನೀವು ಕೇಳಿರ್ಬೋದು, ಆತ್ಮಿಕ ವಿಚಾರಕ್ಕೆ ಮಾತ್ರ ನೀವು ಹೆಚ್ಚಾಗಿರುವಂಥ ಒಂದು ಗಮನವನ್ನು ನೀವು ಕೊಡಬೇಕು, ಬೇರೆ ಯಾವುದಕ್ಕೂ ನೀವು ಗಮನ ಕೊಡಬಾರ್ದು ಅಂತ. ಈ ಒಂದು ಸ್ವಾರ್ಥಿಕರ ಒಂದು ಮನೆಯಲ್ಲಿ ಸಮಾಧಾನವೇ ಇರುವುದಿಲ್ಲ. ಗಂಡ ಹೆಂಡತಿ ಅವರು ದೊಡ್ಡ ಒಂದು ಸೇವೆಯನ್ನು ಮಾಡ್ತಿರ್ತಾರೆ, ಆದರೆ ಹೆಂಡತಿ ಡಿವೋರ್ಸ್ ಮಾಡಿರುವಂಥ ಒಂದು ವಿಷಯಗಳಿದ್ದಾವೆ. ನೀವು ಗಮನಿಸಿರ್ಬೋದು, ದೊಡ್ಡ ಒಂದು ಸೇವೆಗಳನ್ನ ಮಾಡ್ತಿರ್ತಾರೆ, ಆದರೆ ಅವರ ಮಕ್ಕಳು ಕರ್ತನಲ್ಲಿ ನೆಲೆಯಾಗಿ ನಿಲ್ಲದೆ ಲೌಕಿಕವಾಗಿ ಜೀವಿಸುತ್ತಿರುವಂಥದ್ದು, ಕರ್ತನನ್ನೇ ಬಿಟ್ಟು ಹೋಗುವಂಥದ್ದು. ಅಥವಾ ಇನ್ನೂ ನಾನು ಒತ್ತಿ ಹೇಳಬೇಕು ಅಂದರೆ, ಅವರು ಆತ್ಮದಲ್ಲಿ ಅಂತ ಹೇಳಿದಾಗ ಅವರು ಬರೀ ಪ್ರಾರ್ಥನೆಗೆ ಒತ್ತು ಕೊಡ್ತಿರ್ತಾರೆ, ಆದರೆ ಅವರ ಜೀವನದಲ್ಲಿ ಆ ಒಂದು ಫಲಗಳು ಕಾಣಿಸ್ತಾ ಇರಲ್ಲ. ಆ ಕಾರಣಕ್ಕೋಸ್ಕರ ಯೋಹಾನ ಎಲ್ಲೂ ಕೂಡ ನೀವು ಹೆಚ್ಚಾಗಿ ಪ್ರಾರ್ಥಿಸಬೇಕು ಅಂತಂತ ಹೇಳಿಲ್ಲ, ನೀವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದರೆ ನಾವು ಮಾಡುವಂಥ ಪ್ರಾರ್ಥನೆ ನಮ್ಮನ್ನು ಕೂಡ ಏನು ಮಾಡಬೇಕಂತೆ ಮಾರ್ಪಡಿಸುತ್ತಾ ಹೋಗಬೇಕು. ಅವಾಗ ನಮಗೇನಾಗುತ್ತೆ, ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ನಮಗೇನು ಮಾಡ್ತಾರೆ, ದೇವರು ನಮ್ಮನ್ನು ಆಶೀರ್ವದಿಸುತ್ತಾ ಬರ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ನೀವು ಎಷ್ಟೊಂದು ನಮಗೊಬ್ಬರು ತಿಳಿದಿರುವಂಥ ಒಬ್ಬರು ಬಿಸ್ನೆಸ್ ಮ್ಯಾನ್, ಅವರು ಏನು ಮಾಡ್ತಾರೆ, ಕುರಿ ಹಾಲು ಇದೆಯಲ್ವ, ಕುರಿ ಹಾಲನ್ನ ಬಾಟಲ್ ಮಿಲ್ಕ್ ಆಗಿ ಮಾಡಿ ಅದನ್ನು ಮಾರುವಂಥ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ಸಿಂಗಾಪುರ್ನಲ್ಲಿ ಇದ್ದರು, ಈಗ ನಮ್ಮ ಕರ್ನಾಟಕದ ಗುಲ್ಬರ್ಗದಲ್ಲಿದ್ದಾರೆ. ಇವರೇನು ಮಾಡಿದರು, ಒಂದು ದೊಡ್ಡ ಫಾರ್ಮ್ ಹೌಸ್ನ ತೊಗೊಂಡು ಕುರಿಗಳನ್ನ ಅಲ್ಲಿ ತೊಗೊಂಡು ಬಂದು ಅಲ್ಲಿ ಹಾಲುಗಳನ್ನ ಕರೆಯುವಂಥ ಒಂದು ಮಿಷಿನ್ಗಳನ್ನ ತೆಗೆದುಕೊಂಡು ಬಂದಾಗ ಅಲ್ಲಿರುವಂಥ ರೈತರುಗಳಿಗೆ, ಪ್ರತಿಯೊಂದು ರೈತರುಗಳನ್ನ ಕರೆದುಕೊಂಡು ಬಂದು, ಅವ್ರು ಯಾರು ಕೂಡ ಯೇಸುಸ್ವಾಮಿನ ಅರಿತಂಥ ರೈತರಲ್ಲ, ಆದರೆ ಆ ರೈತರನ್ನ ಕರೆದುಕೊಂಡು ಬಂದು ಆ ರೈತರು ಏನು ಮಾಡಿದ್ರಂತೆ, ಇವರನ್ನು ಗಮನಿಸ್ತಾ ಇದ್ರು. ಪ್ರತಿಯೊಂದು ವಿಚಾರದಲ್ಲೂ ಇವರು ಪ್ರಾರ್ಥನೆಯಿಂದ ಆರಂಭಿಸಿ, ಪ್ರತಿಯೊಂದು ವಿಚಾರದಲ್ಲೂ ಇವರು ನಿಯತ್ತಿನಿಂದ ಒಂದು ನಿಷ್ಠೆಯಿಂದ ಕೆಲಸಗಳನ್ನು ಮಾಡಿ, ರೈತರ ಮನೆಗಳಿಗೆ ಏನೇನು ಸಹಾಯಗಳು ಮಾಡೋದಕ್ಕೆ ಸಾಧ್ಯನೋ, ಅವರ ಕೈಯಿಂದ ಆಗುವಂಥ ಏನೇನು ಸಹಾಯಗಳು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಿ, ಅವರ ಕುಟುಂಬಗಳಿಗೆ ಒಂದು ನೆರವಾಗಿ ನಿಂತಿದ್ದರಿಂದ ಇವತ್ತು ಅಷ್ಟು ರೈತರು ಏನಾಗಿದ್ದಾರಂತೆ, ಯೇಸುಸ್ವಾಮಿನ ಅರಿತುಕೊಂಡಿದ್ದಾರೆ ಅಂತೆ. ಇವತ್ತು ಒನ್ ಆಫ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಗೋಟ್ ಮಿಲ್ಕ್ನ ಮಾರುವಂಥ ಒಂದು ಬಿಸ್ನೆಸ್ ಕಂಪನಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಕಂಪನಿಯಾಗಿ ಮಾರ್ಪಟ್ಟಿದೆ. ಯಾವ ಕಾರಣಕ್ಕೆ ಅಂದರೆ, ಅವ್ರು ಏನು ಮಾಡಿದರು, ಮೊದಲನೇ ಒತ್ತನ್ನು ಯಾವುದಕ್ಕೆ ಕೊಟ್ಟರಂತೆ, ಆತ್ಮೀಕ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಾಗ ಪ್ರತಿಯೊಂದು ಏರಿಯಾಗಳಲ್ಲೂ ದೇವರು ಏನು ಮಾಡಿದರು, ಅವರನ್ನು ಆಶೀರ್ವಾದವಾಗಿ ಮಾಡ್ತಾ ಹೋದರು. ದೇವರ ಒಂದು ಚಿತ್ತ ಏನಂದರೆ, ನಮಗೆ ಆಶೀರ್ವಾದ ಮಾಡುವಂಥದ್ದು ಮಾತ್ರ ಅಲ್ಲ, ನಾವು ಕೂಡ ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವಂತೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಆಮೇನ್. ಮೂರನೇದಾಗಿ ಏನು ಹೇಳ್ತಾರೆ, ನೀನು ಆತ್ಮ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಿಕೊಂಡಿರುವ ಪ್ರಕಾರ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಹೊಂದಿಕೊಂಡು ಸುಕ್ಷೇಮವಾಗಿರಬೇಕೆಂದು. ಬಹಳ ಮುಖ್ಯವಾಗಿರುವಂಥದ್ದು ಕ್ರೈಸ್ತರ, ಎಸ್ಪೆಷಲಿ ವಿಶ್ವಾಸಿಗಳಲ್ಲಿ ಇರುವಂಥ ಒಂದು ತಪ್ಪು ಕಲ್ಪನೆ ಏನಂದರೆ, ನಮ್ಮ ಮಾಂಸವನ್ನು ನಾವು ಶಿಲುಬೆಗೆ ಹಾಕಬೇಕು ಅಂತ ಹೇಳಿದಾಗ ನಾವು ನಮ್ಮ ಆರೋಗ್ಯವನ್ನು ಶಿಲುಬೆಗೆ ಹಾಕಬೇಕು ಅಂತ ಅರ್ಥ ಮಾಡ್ಕೊಂಡಿರುವಂಥದ್ದು. ಇದು ಇಲ್ಲಿರುವಂಥವ್ರು ಅಂತ ನಾನು ಹೇಳ್ತಿಲ್ಲ, ಸಾಮಾನ್ಯವಾಗಿರುವಂಥ ಆ ಒಂದು ತಪ್ಪು ಕಲ್ಪನೆ. ನಮ್ಮ ಆರೋಗ್ಯವನ್ನು ನಾವೇನು ಮಾಡಬೇಕಂತೆ, ಶಿಲುಬೆಗೆ ಹಾಕಬೇಕು, ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲ ವಿಚಾರದಲ್ಲೂ ಏನಾಗಿರ್ಬೇಕಂತೆ, ಸುಕ್ಷೇಮವಾಗಿರ್ಬೇಕು. ಸುಕ್ಷೇಮ ಅಂದರೆ ಏನೋ ಆರೋಗ್ಯ. ಸುಕ್ಷೇಮ ಅಂದರೆ ಏನು, ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಈ ವರ್ಷದಲ್ಲಿ ನಾನು ನಿಮಗೆ ಕೇಳಿಕೊಳ್ಳುವಂಥ ಏನಂದರೆ, ನಿಮ್ಮ ಆರೋಗ್ಯವನ್ನು ದಯವಿಟ್ಟು ಕಾಪಾಡಿಕೊಳ್ಳಿ. ಪ್ರತಿಯೊಂದು ವಿಚಾರದಲ್ಲಿ ನೀವು ತಿನ್ನುವಂಥ ಆಹಾರವಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸಂಗತಿ, ಯಾವುದಾದ್ರೂ ಒಂದು ಲೈಫ್ ಸ್ಟೈಲ್, ನೀವು ಮಲಗುವಂಥ ಸಮಯವೋ, ಎದ್ದೇಳುವಂಥ ಸಮಯವೋ, ತಿನ್ನುವಂಥ ಆಹಾರವೋ, ಹೊತ್ತಿಕೊಳ್ಳುವಂಥ ಒಂದು ಬಟ್ಟೆಯೋ, ಏನು ಯಾವುದಾದ್ರೂ ಒಂದು ಲೈಫ್ ಸ್ಟೈಲಲ್ಲಿ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ ನಿಮಗೆ ಗೊತ್ತಿದ್ದರೆ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮ್ಮ ಆರೋಗ್ಯ ದೇವರಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಬರ್ಕ್ಮೆನ್ಸ್ ಅವರ ಒಂದು ಹಾಡಿದೆ, ಓಡಿ ಓಡಿ ಸೇವೆ ಮಾಡಲು ಅಂತ.
ಇಷ್ಟು ಜನ ಇಲ್ಲಿ ಕೂತಿರುವಂಥ ನಾವು ಎಷ್ಟು ಜನರು ನಾವು ಒಂದ್ಸಲ ನೀವು ಮನಸ್ಸು ಮಾಡ್ಕೊಂಡು ಹೇಳಿ, ಎಷ್ಟು ಜನರಿಗೆ ಈ ಕ್ಷಣದಲ್ಲಿ ನಮಗೆ ಓಡಿ ಓಡಿ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ? ಎಲ್ಲರ ಕೈಲಿ ಸಾಧ್ಯ ಇದೆ? ಇಲ್ಲ ಅಲ್ಲ. ನಾವು ಹಾಡ್ತೀವಿ ಓಡಿ ಓಡಿ ಸೇವೆ ಮಾಡಲು. ಸೇವೆ ಮಾಡೋದಕ್ಕೆ ನಮ್ಗೇನು ಬೇಕು? ಓಡೋದಕ್ಕೆ ಶಕ್ತಿ ಬೇಕಲ್ವಾ? ದೇವರು ನಮಗೆ ಜ್ಞಾನವನ್ನು ಕೊಟ್ಟಿರ್ತಾರೆ ಅಲ್ವಾ? ನಮ್ಮ ದೇಹ ಪರಿಶುದ್ಧಾತ್ಮನ ಗರ್ಭಗುಡಿ. ಯೇಸು ಸ್ವಾಮಿ ನಾವೀಗ ಡಿಕ್ಲರೇಷನ್ಸ್ನ ಮಾಡಿದಾಗ, ನಾವೊಂದು ಆರೋಗ್ಯಕ್ಕಾಗಿ ಅಂತ ನಾವು ಮಾಡಿದಾಗ ನಾವೊಂದನ್ನು ಓದಿದ್ವಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ. ನಾವು ಅದನ್ನು ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 'ಆಮೆನ್. ಅವನ ಬಾಸುಂಡೆಗಳಿಂದ ನಮಗೇನಾಯ್ತಂತೆ? ಗುಣವಾಯಿತು. ಯೇಸು ಸ್ವಾಮಿ ಶಿಲುಬೆಗೆ ಏರಿದ್ರಿಂದ ನಮ್ಮ ಪಾಪಗಳು ಮಾತ್ರ ನಮ್ಮ ಪಾಪಗಳಿಗೆ ಮಾತ್ರ ಒಂದು ಕ್ಷಮಾಪಣೆ ಸಿಕ್ಕಿದ್ದಲ್ಲ, ನಮಗೆ ಆರೋಗ್ಯವನ್ನು ಕೂಡ ಆತ ಕೊಟ್ಟನಂತೆ. ಆಮೇನ್. ಬರೀ ಪಾಪ ಮಾತ್ರ ಅಲ್ಲ, ಪಾಪಕ್ಕೆ ನಮಗೆ ಕ್ಷಮಾಪಣೆ ಸಿಕ್ತು. ಇವತ್ತು ನಾವು ನೀತಿವಂತರಾಗಿದ್ದೇವೆ ಆತನ ಕೃಪೆಯ ಮೂಲಕ. ಅದೇ ರೀತಿಯಲ್ಲಿ ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಆತನ ಬಾಸುಂಡೆಗಳಿಂದ ಏನಾಗಿದೆ ಅಂದರೆ ಇವತ್ತು ನಮಗೆ ಗುಣವಾಯಿತು. ಅಂದರೆ ಅವರು ಶಿಲುಬೆಗೆ ಏರಿದ ಒನ್ ಆಫ್ ದ ರೀಸನ್ ಯಾವುದು ಅಂದರೆ ನಮಗೆ ಆರೋಗ್ಯವನ್ನು ಕೊಡುವುದಕ್ಕೋಸ್ಕರ. ಇವತ್ತು ನಮಗೆ ಗೊತ್ತಿದ್ದು, ನನಗೆ ಗೊತ್ತಿಲ್ಲದೆ ಆಗುವಂಥ ಅನಾರೋಗ್ಯದ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಈಗ ನೀವೇನೋ ಎಲ್ಲೋ ಹೋಗಿರ್ತೀರ, ಯಾವುದೋ ಹೋಟ್ಲಲ್ಲಿ ಏನೋ ತಿಂತೀರಾ, ಅವರು ಹೈಜಿನಿಕ್ಕಾಗಿ ಮಾಡಿರೋ, ನಿಮಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಇಟ್ಸ್ ನಾಟ್ ಯುವರ್ ಫಾಲ್ಟ್, ನಿಮ್ಮ ತಪ್ಪಲ್ಲ. ಆದರೆ ಗೊತ್ತಿರುತ್ತೆ ಇದನ್ನು ತಿಂದರೆ ನನಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿ ಆಗುತ್ತೆ ಅಥವಾ ಹೀಟ್ ಆಗುತ್ತೆ, ಏನೋ ಒಂದು ಆಗುತ್ತೆ ಅಂತ ಗೊತ್ತಿರುತ್ತೆ. ಅದ್ರ ಮೇಲೂ ಕೂಡ ನಾವು ಗೊತ್ತಿದ್ದು ಮಾಡಿದಾಗ ಏನಾಗುತ್ತೆ, ದೇವರ ಒಂದು ಶಿಲುಬೆಯ ಆ ಒಂದು ತ್ಯಾಗಕ್ಕೆ ನಾವು ಮಾಡುವಂಥ ಅಪಮಾನವಾಗುತ್ತೆ. ಯಾಕೆಂದರೆ ಪರಿಶುದ್ಧಾತ್ಮನ ಗರ್ಭಗುಡಿ ನಮ್ಮ ದೇಹ ಆಗಿರೋದ್ರಿಂದ, ಆತ್ಮ ಅಲ್ಲ. ನೋಡಿ, ಸ್ಪಷ್ಟವಾಗಿ ವಾಕ್ಯ ಹೇಳುತ್ತೆ, ನಿಮ್ಮ ಆತ್ಮ ಪವಿತ್ರಾತ್ಮನ ಗರ್ಭಗುಡಿ ಅಂತ ಹೇಳಿಲ್ಲ, ನಿಮ್ಮ ಶರೀರ ಏನಂತೆ? ಪವಿತ್ರಾತ್ಮನ ಗರ್ಭಗುಡಿ. ನೀವು ಗರ್ಭಗುಡಿಗಳ ಬಗ್ಗೆ ನೀವು ಗಮನಿಸಿರ್ತೀರಲ್ವ, ಅದನ್ನು ಎಷ್ಟು ಶುದ್ಧವಾಗಿ ನೋಡ್ಕೊಳ್ತಾರೆ ಅಂತ. ಬೆಳಿಗ್ಗೆ ಎದ್ದು ಹೋಗಿ ಏನು ಮಾಡ್ತಾರೆ? ಕ್ಲೀನ್ ಮಾಡ್ತಾರೆ. ಲೌಕಿಕವಾಗಿರುವಂಥ ಒಂದು ತಪ್ಪು ಕಲ್ಪನೆ ಇರುವಂಥ ವ್ಯಕ್ತಿಗಳಿಗೆ ಗರ್ಭಗುಡಿ ಮೇಲೆ ಅಷ್ಟೊಂದು ಒಂದು ಭಕ್ತಿ ಇದ್ದರೆ, ನಮಗೆ ಪರಿಶುದ್ಧಾತ್ಮನ ಒಂದು ಗರ್ಭಗುಡಿ ಆಗಿರುವಂಥ ನಮ್ಮ ಶರೀರವನ್ನು ನಾವು ಎಷ್ಟರ ಮಟ್ಟಕ್ಕೆ ಹುಷಾರಾಗಿ ನೋಡಿಕೊಳ್ಬೇಕು. ಆಮೇನ್. ಪಾಪಗಳಿಂದಲೋ ಅಥವಾ ಒಂದು ಅನಾರೋಗ್ಯದ ವಿಚಾರಗಳಿಂದ ನಾವು ಹೆಚ್ಚಾಗಿ ನಾವು ದೂರ ಇಡೋಣ. ಯಾಕೆಂದರೆ ನಾವು ಸೇವೆ ಮಾಡಬೇಕು. ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೇನೆ, ಮುಂದಿನ ವರ್ಷ ಇದೇ ಒಂದು ನ್ಯೂ ಇಯರ್ ಸರ್ವೀಸಲ್ಲಿ ಇದಕ್ಕಿಂತ 3ರಷ್ಟು ಹೆಚ್ಚಿನ ಜನ ಇಲ್ಲಿ ಬಂದು ಕೂತಿರ್ತಾರೆ ಅಂತ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ದೇವರು ನಮ್ಮನ್ನು ಆ ರೀತಿಯಲ್ಲಿ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಆಮೇನ್. ಖಂಡಿತವಾಗ್ಲೂ ಆಶೀರ್ವದಿಸ್ತಾರೆ. ಈ ವರ್ಷದ ಒಂದು ಪ್ರಾಮಿಸ್ ಅಥವಾ ಒಂದು ವಾಗ್ದಾನ ಏನಂದರೆ, ಇದು ಸಂಪೂರ್ಣತೆ ಮತ್ತು ಆಶೀರ್ವಾದಗಳ ವರ್ಷ. ಆಮೇನ್. ಇದು ಸಂಪೂರ್ಣತೆ ಮತ್ತು ಆಶೀರ್ವಾದಗಳ ವರ್ಷ. ದ ಇಯರ್ ಆಫ್ ಹೋಲ್ನೆಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲಿ ನಿಮಗೆ ಅಪೂರ್ಣತೆ ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತಾ ಇದೆಯೋ, ಆ ಪ್ರತಿಯೊಂದರಲ್ಲೂ ಈ ವರ್ಷದಲ್ಲಿ ನಿಮಗೆ ಸಂಪೂರ್ಣತೆಯನ್ನು ದೇವರು ನಿಮಗೆ ಅನುಗ್ರಹಿಸ್ತಾನೆ. ಆಮೇನ್. ಯಾವ ವಿಚಾರದಲ್ಲಿ ನಿಮಗೆ ಒಂದು ಕೊರತೆ ಅನ್ನುವಂಥದ್ದು ಇದೆಯೋ, ಆ ಎಲ್ಲ ವಿಚಾರಗಳಲ್ಲೂ ದೇವರು ನಿಮ್ಮನ್ನು ಆಶೀರ್ವದಿಸುವಂಥ ವರ್ಷವಾಗಿದೆ ಇದು. ಆಮೇನ್. ಆ ಕಾರಣಕ್ಕೋಸ್ಕರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಏನೇನು ಯಾವ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಿಂದ ಸಾಧ್ಯನೋ ಅಷ್ಟನ್ನು ನೀವು ಮಾಡಿ. ಆದರೆ ಒಂದನ್ನು ಮಾತ್ರ ಮರಿಬೇಡಿ, ಈ ಒಂದು ಡೆಕ್ಲರೇಷನ್ಸ್ ಕೂಡ, ಈ ಒಂದು ಶೀಟ್ನ ನಾವು ಯಾಕೆ ಪ್ರಿಂಟ್ ಮಾಡಿಸಿದ್ದು ಅಂದರೆ, ನೀವು ಪ್ರತಿಯೊಬ್ಬರು ಇದನ್ನು ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಇನ್ನೂ ಒಂದು 2-3 ಶೀಟ್ಗಳಿದ್ದಾವೆ. ಯಾರಿಗಾದ್ರೂ ಮಿಸ್ ಆಗಿದ್ರೆ ಅಥವಾ ಎಕ್ಸ್ಟ್ರಾ ಕೊಡೋಕ್ಕಿದ್ರೆ ನೀವು ತೆಗೆದುಕೊಂಡು ಹೋಗ್ಬೋದು. ನಿಮ್ಮ ಪ್ರಾರ್ಥನೆಗಳನ್ನ ಮಾಡಿದ ನಂತರ ಈ ಪ್ರತಿಯೊಂದು ದಿನ ನೀವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಪ್ರತಿಯೊಂದು ವಾಕ್ಯಗಳನ್ನ ನಿಮ್ಮ ಬಾಯಿಂದ ಹೇಳಿ ಅರಿಕೆ ಮಾಡಿ ನೀವು ಪ್ರಾರ್ಥಿಸುವಾಗ ದೇವರು ಪ್ರತಿಯೊಂದು ಡೆಕ್ಲರೇಷನ್ಸ್ಗಳನ್ನ ನಾವು ಏನು ಮಾಡಿದ್ವಲ್ಲ, ಈ ವರ್ಷದಲ್ಲಿ ಅದನ್ನು ನಮಗೆ ನೆರವೇರಿಸಲು ಶಕ್ತನಾಗಿದ್ದಾನೆ. ಆಮೇನ್. ನಾವು ಮುಂದೆ ಹೋಗ್ಬೇಕಾದ್ರೆ ಇದೆಲ್ಲದರಲ್ಲೂ ನಮಗೆ ದೇವರ ಆಶೀರ್ವಾದ ಮಾಡಬೇಕು ಅಥವಾ ನಾವು ಅಭಿವೃದ್ಧಿ ಹೊಂದಬೇಕು ಎಲ್ಲ ವಿಚಾರದಲ್ಲೂ ಅಂತ
ಅಂದ್ಕೊಳ್ತೀವಿ ಅಂದರೆ ನಾವು ಏನು ಮಾಡಬೇಕು ಅಂದರೆ ಒಂದು ತೆಸಲೋನಿಕರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ. ಆಮೆನ್. ಎಲ್ಲದರಲ್ಲಿಯೂ ನೀವೇನು ಮಾಡಬೇಕಂತೆ? ಕೃತಜ್ಞತಾ ಸ್ತುತಿ ಮಾಡಿರಿ. ಇದು ಯಾರ ಚಿತ್ತ ಅಂತೆ? ದೇವರ ಚಿತ್ತ. ನೋಡಿ, ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಒಬ್ಬರು ದೇವಸೇವಕರು ಹೇಳಿದ್ರೆ ನಾನು ಕೇಳಿಸ್ಕೊಂಡೆ. ಅವ್ರು ಹೇಳಿದರು, ಒಂದು ತಪ್ಪು ಕಲ್ಪನೆ ಇದೆ ಈ ಒಂದು ವಾಕ್ಯದಲ್ಲಿ. ನನಗೆ ಕಷ್ಟ ಬಂದಾಗ ನಾನು ಅದಕ್ಕೆ ಹೇಗೆ ಕೃತಜ್ಞತೆ ಸ್ತುತಿ ಮಾಡಲಿ ಅಂತ ಜನ ಕೇಳ್ತಾರೆ. ನನಗೇನೋ ಕಷ್ಟ ಆಗಿದೆ, ಮನೆಯಲ್ಲಿ ಒಬ್ರದ್ದು ಒಂದು ಸಾವಾಗಿದೆ ಫಾರ್ ಎಕ್ಸಾಂಪಲ್, ಅಥವಾ ಯಾರಿಗೋ ತೀವ್ರವಾದಂಥ ಅನಾರೋಗ್ಯದ ಸಮಸ್ಯೆ ಇದೆ, ನಾನು ಹೇಗೆ ಕೃತಜ್ಞತೆ ಸ್ತುತಿ ಮಾಡಲಿ ಆ ಒಂದು ವಿಷಯಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದರೆ, ಎಲ್ಲ ವಿಷಯಕ್ಕಾಗಿ ನೀವು ಕೃತಜ್ಞತೆ ಸ್ತುತಿ ಅಂತ ಹೇಳಿಲ್ಲ, ಎಲ್ಲದರಲ್ಲಿಯೂ, ಅಂದರೆ ಇನ್ ಎವ್ರಿ ಸಿಚುವೇಶನ್, ಫಾರ್ ಎವ್ರಿ ಸಿಚುವೇಶನ್ ಅಲ್ಲ, ಏನಂತೆ? ಇನ್ ಎವ್ರಿ ಸಿಚುವೇಶನ್. ಕೊರಗು ಅನ್ನುವಂಥದ್ದು ನಮ್ಮಲ್ಲಿ ಇರಬಾರ್ದು. ಅಯ್ಯೋ, ಈ ವರ್ಷದಲ್ಲಿ ನಾನು ಅದಾಗಬೇಕು ಅಂತ ಆಸೆ ಪಟ್ಟಿದ್ದೆ, ಇದಾಗಬೇಕು ಅಂತ ಆಸೆ ಪಟ್ಟಿದ್ದೆ, ಅದು ಆಗಲಿಲ್ವಲ್ಲ ಅಂತ ನಾವು ಕೊರಗುವಿನ ಹೆಚ್ಚಾಗಿ ನಮ್ಮನ್ನು ಇಲ್ಲಿಯ ತನಕ ಜೀವವನ್ನು ಕೊಟ್ಟು ತಾತನ ಪರಿಶುದ್ಧವಾದ ರಕ್ತದ ಕೋಟೆಯಿಂದ ಮುಚ್ಚಿ ನಮ್ಮನ್ನು ಕಾಪಾಡಿಕೊಂಡು ಇಲ್ಲಿ ನಾವು ಪುನಃ ಸೇರಿ ಬರುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿದ್ರಲ್ಲ ದೇವರು, ನಾವು ಅದಕ್ಕೆ ಸ್ತೋತ್ರಗಳನ್ನ ಸಲ್ಲಿಸಬೇಕು. ಆಮೇನ್. ನಾವು ಬದುಕಿ ಉಳಿದಿರುವುದೇ ಆತನ ಕೃಪೆ. ಇದಕ್ಕಿಂತ ಹೆಚ್ಚಾಗಿರುವಂಥದ್ದು ಇನ್ನೇನಿದೆ? ಏನೇನೋ ಆಗಬೇಕಾಗಿತ್ತು. ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತು, ಯಾರಾದರೂ ನಿಮಗೆ ಗೊತ್ತಿರೋರು ಯಾರಾದರೂ ಒಬ್ಬರಾದರೂ ತೀರೋದ್ರು. ಕರೆಕ್ಟಾ? ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಒಬ್ಬರಾದರೂ ತೀರೋದ್ರು. ಆದರೆ ನಮಗೆ ದೇವರು ತನ್ನ ಜೀವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದಕ್ಕೋಸ್ಕರ ನಾವು ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕು. ಆಮೇನ್. ಎಲ್ಲದರಲ್ಲಿಯೂ ನಾವೇನು ಮಾಡಬೇಕಂತೆ? ಕೃತಜ್ಞತಾ ಸ್ತುತಿಯನ್ನು ನಾವು ಮಾಡಬೇಕು. ಆಮೇನ್. ಆ ಕಾರಣಕ್ಕೋಸ್ಕರ ವಿ ಶುಡ್ ನಾಟ್ ಬಿ ಜಸ್ಟ್ ಕ್ರಿಸ್ಟಿಯನ್ ಬಿಲೀವರ್ಸ್, ಅಥವಾ ಬರೀ ಸಂಡೇ ಬಿಲೀವರ್ಸ್ ಆಗಬಾರ್ದು. ಅಂದರೆ ಭಾನುವಾರ ಮಾತ್ರ ಆರಾಧನೆಯನ್ನು ಮಾಡಿ ನಾವು ದೇವರಲ್ಲಿ ಒಳ್ಳೆಯ ಒಂದು ಅನ್ಯೋನ್ಯತೆಯನ್ನು ಬೆಳೆಸ್ಕೊಂಡು ವಾರ ಪೂರ್ತಿ ನಾವು ದೇವರಿಂದ ನಾವು ದೂರವಾಗಿರುವಂಥದ್ದಲ್ಲ. ಜೀವಿತದ ಪ್ರತಿಯೊಂದು ದಿನ ಕೂಡ ನಮಗೇನಂತೆ? ನಾವು ಆತನೊಂದಿಗೆ ಅನ್ಯೋನ್ಯತೆಯನ್ನು ನಾವು ಇಟ್ಟುಕೊಳ್ಳುವಂಥದ್ದು ಆತನ ಚಿತ್ತವಾಗಿದೆ. ಆಮೇಲೆ ಕಡೆಯದಾಗಿ ನಾವು ನೋಡಬೇಕಾದ್ರೆ, ಯೇಸು ಸ್ವಾಮಿ ಎಲ್ಲೂ ಕೂಡ ನೀವು ಕಡು ಬಡತನದಲ್ಲೇ ನೀವು ಸಾಯಬೇಕು ಅಂತ ಎಲ್ಲೂ ಹೇಳಿಲ್ಲ. ಎಲ್ಲಾದರೂ ಹೇಳಿದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಇಲ್ಲ. ಆದರೆ ವಾಕ್ಯ ಇನ್ನೊಂದು ಕಡೆ ಏನು ಹೇಳುತ್ತೆ? ಕೀರ್ತನೆ 23:1 ವಾಕ್ಯ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನು. ಇಂಗ್ಲೀಷ್ ಬೈಬಲಲ್ಲಿ ಈ 3ನೇ ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ಏನು ಹೇಳುತ್ತೆ ಅಂದರೆ, ಇನ್ ಎವ್ರಿಥಿಂಗ್ ಯು ಪ್ರಾಸ್ಪರ್ ಅಂತ ಹೇಳುತ್ತೆ. ಎಲ್ಲದರಲ್ಲೂ ಏನಂದರೆ ಅಭಿವೃದ್ಧಿ ಅನ್ನೋದಕ್ಕೆ ಇಂಗ್ಲೀಷ್ ಮೀನಿಂಗ್ ಏನಂತೆ? ಇನ್ ಎವ್ರಿಥಿಂಗ್ ಯು ಪ್ರಾಸ್ಪರ್. ಇವತ್ತು ಕ್ರಿಶ್ಚಿಯನ್ಸಲ್ಲಿ ಪ್ರಾಸ್ಪೆರಿಟಿ ಅಂದರೆ ಒಂದು ಭಯ ಹುಟ್ಬಿಟ್ಟಿದೆ. ಕರೆಕ್ಟಾ? ಮಾತೆತ್ತಿದ ಪ್ರಾಸ್ಪೆರಿಟಿ ಅಂತ. ನಮ್ಗೆ ಆ ಪ್ರಾಸ್ಪೆರಿಟಿ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ. ಬೈಬಲ್ನ ಒಂದು ಪ್ರಾಸ್ಪೆರಿಟಿ ಇದೆ. ಬೈಬಲ್ನ ಪ್ರಾಸ್ಪೆರಿಟಿ ಅರ್ಥ ಏನಂದರೆ, ಅಭಿವೃದ್ಧಿಯ ಅರ್ಥ ಏನಂತೆ? ನಿಮಗೆ ಯಾವ ಕೊರತೆ ಕೂಡ ಇಲ್ಲದಿರುವಂಥದ್ದು. ಮನೆಯಲ್ಲಿ ಚಿನ್ನ ಲಕ್ಷಾಂತರ ಹಣವನ್ನು ಕೂಡಿಸಿಕೊಳ್ಳುವಂಥದ್ದು ಅಲ್ಲ, ನಿಮಗೆ ಯಾವ ಕೊರತೆಯೂ ಇಲ್ಲದೇ ಇರುವಂಥದ್ದು. ಮನೆಯಲ್ಲಿ ಇಬ್ಬರಿಗೂ 3 ಹೊತ್ತು ಆಹಾರವನ್ನು ದೇವರು ದಯಪಾಲಿಸುವಂಥದ್ದು. ಮನೆಯಲ್ಲಿ 5 ಜನ ಬಂದರೂ 5 ಜನರಿಗೂ ದೇವರು ಏನು ಮಾಡ್ತಾರೆ? ಆಹಾರವನ್ನು ದಯಪಾಲಿಸುವಂಥದ್ದು. ಇದು ಅಭಿವೃದ್ಧಿ ಅಂದರೆ. ಆಮೇನ್. ಅಭಿವೃದ್ಧಿಯ ನಿಜವಾದ ಅರ್ಥ ಏನಂದರೆ, ನಿಮಗೆ ಕೊರತೆ ಇಲ್ಲದೇ ಇರುವಂಥದ್ದು ಅಷ್ಟೇ. ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಏನಿದೆ, ಮನೆ ಇದೆ ಅಥವಾ ಕಾರ್ ಇದೆ, ಇದ್ಯಾವುದೂ ಅಲ್ಲ. ನಿಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸುವಂಥದ್ದೇ ನಿಜವಾದ ಅಭಿವೃದ್ಧಿ. ಆದರೆ ಇದು ಯಾವಾಗ ಸಾಧ್ಯ ಅಂದರೆ, ನಾವು ಹೆಚ್ಚಾಗಿ ಆತ್ಮದ ವಿಚಾರದಲ್ಲಿ ನಾವು ಅಭಿವೃದ್ಧಿ ಹೊಂದಿಕೊಂಡ ನಂತರ ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ದೇವರು ಏನು ಮಾಡ್ತಾರಂತೆ? ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಈ ಒಂದು ವಾಕ್ಯವನ್ನು ನಾನು ಸ್ಟಿಕ್ಕರ್ಸ್ ಆಗಿ ನಾವು ಪ್ರಿಂಟ್ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿರೋರು ಎಲ್ಲರೂ ಅದನ್ನು ತೆಗೆದುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಅಟ್ಲೀಸ್ಟ್ ಒಂದು 2-3 ಆದರೂ ತೆಗೆದುಕೊಳ್ಳಿ. ನಿಮ್ಮ ಒಂದು ಕೆಲಸ ಮಾಡೋ ಸ್ಥಳದಲ್ಲಿ ಅಥವಾ ನಿಮಗೆ ತುಂಬ ಆತ್ಮೀಯರು ದೇವರನ್ನ ಅರಿಯದೇ ಇರೋರಿದ್ದರೆ ಅವ್ರ ಹತ್ರ ದಯವಿಟ್ಟು
ಅದನ್ನು ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಬಾಗಿಲಲ್ಲೋ ಅಥವಾ ನೀವು ಓಡಿಸುವಂಥ ಗಾಡಿಯಲ್ಲೋ ಅಥವಾ ಇನ್ಯಾವುದೋ ಒಂದು ಸ್ಥಳದಲ್ಲಿ ನಿಮಗೆಲ್ಲ ಅದನ್ನು ಅಂಟಿಸಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಲ್ಲಿ ಅದನ್ನು ಅಂಟಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇದು ಒಂದು ಚಿಕ್ಕ ಸುವಾರ್ತೆ, ಚಿಕ್ಕದಾಗಿರುವಂಥ ಒಂದು ಸುವಾರ್ತೆಯ ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಸ್ನೇಹಿತರು ಯಾರಿರ್ತಾರೆ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಸಭೆಯಿಂದ ಒಂದು ನ್ಯೂ ಇಯರ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಡಿ ಅವ್ರಿಗೆ. ಇದೇನು ಅಂದರೆ ದೇವರ ಆಶೀರ್ವಾದ ಅಂತ ಹೇಳಿ ಸಾಕು. ಆಮೇನ್. ಇದೇನಂತೆ ದೇವರ ಒಂದು ಆಶೀರ್ವಾದ ಅಂತ ಹೇಳಿ ಸಾಕು. ಖಂಡಿತ ಒಂದಲ್ಲ ಒಂದು ದಿವಸ ಕರ್ತನು ಅವರನ್ನು ಮುಟ್ತಾನೆ ಅಂತ ನಾನು ನಂಬ್ತೇನೆ. ಆಮೇನ್. ಕರ್ತನು ಖಂಡಿತವಾಗ್ಲೂ ಅದನ್ನು ಮುಟ್ತಾನೆ ಅಂತ ನಾನು ನಂಬ್ತೇನೆ. ಬರೀ ಒಂದು ತೆಗೆದುಕೊಳ್ಳೋಕೆ ಹೋಗಬೇಡಿ. ಆರಾಧನೆ ನಂತರ ಒಂದು 2-3 ನೀವು ತೆಗೆದುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೂ ಮಿಕ್ಕಿರುತ್ತೆ. ನಾವು ಸಿಸ್ಟರ್ ರತ್ನಮ್ಮ ಅವ್ರಿಗೆ ಹೇಳಿ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಷ್ಟು ಮನೆಗಳಿಗೆ ಕೊಡೋಕ್ಕೆ ಸಾಧ್ಯನೋ ಅಷ್ಟದನ್ನು ಕೊಡಲಿ ಅಂತ ನಾವು ಅವ್ರಿಗೆ ಹೇಳೋಣ. ಯಾಕೆಂದರೆ ಒಂದು ನಂಬಿಕೆ, ಒಬ್ಬರು ಸೇವಕರು ಈ ರೀತಿಯಲ್ಲಿ ಹೇಳ್ತಾರೆ, ನಾವು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಆ ಕ್ಷಣಕ್ಕೆ ಸಿಕ್ಕಿರುತ್ತೆ ಅಂತೆ. ನಾವು ಮಾಡುವಂಥ ಪ್ರಾರ್ಥನೆ ಒಂದು ಕೋರಿಕೆ ಇದ್ದರೆ ಅದಕ್ಕೆ ಉತ್ತರ ಆ ಕ್ಷಣಕ್ಕೆ ಸಿಕ್ಕಿರುತ್ತೆ. ಆದರೆ ಅದು ಯಾವ ರೂಪದಲ್ಲಿರುತ್ತೆ ಅಂತೆ? ಒಂದು ಬೀಜದ ರೂಪದಲ್ಲಿರುತ್ತೆ ಅಂತೆ. ನಾವು ಯಾವುದಕ್ಕೂ ಒಂದು ಕೋರಿಕೆ ಮಾಡ್ಕೊಂಡ್ವಿ, ಸಭೆಯ ಒಂದು ನಾವೀಗ ಮಾಡಿದಂಥ ಡೆಕ್ಲರೇಷನ್ಸ್ಗಳೇ ಸಭೆಯ ಬೆಳವಣಿಗೆಯ ಬಗ್ಗೆ ನಾವು ಡೆಕ್ಲರೇಷನ್ನ ಮಾಡಿದ್ವಿ. ಇದಕ್ಕೆ ಉತ್ತರ ಈಗಲೇ ಸಿಕ್ಕಿದೆ. ಯಾವ ರೀತಿಯಲ್ಲಿ ಸಿಕ್ಕಿದೆ? ಒಂದು ಬೀಜದ ರೂಪದಲ್ಲಿ ಸಿಕ್ಕಿದೆ. ಆದರೆ ನಾವು ಪ್ರತಿದಿನ ಇದನ್ನು ಅರಿಕೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಇರಬೇಕಾದ್ರೆ ಏನಾಗುತ್ತೆ? ಆ ಬೀಜ ಒಂದು ಗಿಡವಾಗಿ ಒಂದು ಮರವಾಗಿ ಫಲಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಆಮೇನ್. ಸೊ ಬೀಜವನ್ನು ನೆಡೆಯೋದು ಮಾತ್ರ ನಮ್ಮ ಕರ್ತವ್ಯ. ಪೌಲ ಹೇಳ್ತಾನಲ್ಲ, ನಾನು ಬೀಜವನ್ನು ನೆಟ್ಟೆ, ಅಪೋಲಸನು ಏನು ಮಾಡ್ದ? ನೀರು ಒಯ್ದ. ಆದರೆ ಬೆಳೆಯನ್ನು ಯಾರು ಬಂತಂತೆ? ದೇವರು. ಸ್ತೋತ್ರಪ್ಪ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಅಪ್ಪ, ಸಂಪೂರ್ಣತೆ ಮತ್ತು ಆಶೀರ್ವಾದ ನಮ್ಮ ಕಾಡ್ಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಈ ವರ್ಷ ಮೊದಲುಗೊಂಡು ಕರ್ತನೆ 365 ದಿನಗಳನ್ನು ನಿಮ್ಮ ಕರದಲ್ಲಿ ನಾವು ಒಪ್ಪಿಸ್ಕೊಡ್ತಿದ್ದೇವಪ್ಪ. ಪ್ರತಿದಿನವೂ ಸ್ವಾಮಿ ನಾವು ಸಂಪೂರ್ಣತೆಯನ್ನು ಕಾಣಲು ಕರ್ತನೆ ನೀನು ಕೃಪೆಯನ್ನು ಕೊಡುವಂತ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ನೀನು ಉನ್ನತನು ಮಹೋನ್ನತನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಈ ಕರಗಳಲ್ಲಿ ನಮಗೆ ಕೊಡಲ್ಪಟ್ಟಂಥ ಈ ಕಾಡ್ಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಕ್ಕಪಕ್ಕದ ಜನಗಳಿಗೆಲ್ಲರಿಗೂ ಕರ್ತನೆ ಇದನ್ನು ಹಂಚ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಅದ್ಭುತ ಮಾಡಿ ಸಭೆಯಲ್ಲಿ ಏರಳವಾಗಿ ಕರ್ತನೆ ಆತ್ಮಗಳು ಬಂದು ತುಂಬಲು ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಸಂಪೂರ್ಣವಾಗಿ ತುಂಬಿಕೊಳ್ಳಲಿ ಅಪ್ಪ. ಇಲ್ಲಿ ಕೂತ್ಕೊಳ್ಳೋಕ್ಕಾಗದರಷ್ಟು ಕರ್ತನೆ ಜನಗಳನ್ನು ಆತ್ಮಗಳನ್ನು ಕರ್ತನೆ ನೀನು ತರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ನಮಗೆ ಅಸಾಧ್ಯ ಸ್ವಾಮಿ, ನಿಮ್ಮಿಂದ ಎಲ್ಲವೂ ಸಾಧ್ಯ ಅಂತ ನಿಮ್ಮ ಪಾದಕ್ಕೆ ಈ ಕಾರ್ಯವನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ ಅಪ್ಪ. ಈ ವರ್ಷದ ಕ್ಯಾಲೆಂಡರನ್ನು ನಿಮ್ಮ ಪಾದಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಒಂದೊಂದು ವಾಕ್ಯಗಳು ಕರ್ತನೆ 1ನೇ ತಾರೀಕಿಂದ ಹಿಡಿದು ಕರ್ತನೆ ಡಿಸೆಂಬರ್ ಮುಗಿಯೋವರೆಗೂ ಅಪ್ಪ, ಅದರಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ವಾಕ್ಯಗಳು ಒಂದೊಂದು ದಿನಕ್ಕೆ ಏನೇನು ಬರೆಯಲ್ಪಟ್ಟಿದೆಯೇ ಸಪ್ಪ, ಆ ವಾಕ್ಯಗಳು ಎಲ್ಲರ ಜೀವನದಲ್ಲೂ ನೆರವೇರಲಿ ಅಂತ ನಾವು ಕೇಳ್ಕೊತೀವಿ ಸ್ವಾಮಿ ಅಪ್ಪ. ತಗೊಂಡು ಹೋಗೋರು ಎಲ್ಲರೂ ಕರ್ತನೆ ನಿನ್ನ ಅಭಿಷೇಕವನ್ನು ಪ್ರಸನ್ನತೆಯನ್ನು ಅನುಭವಿಸಲಿ ಅಂತ ನಾವು ಕೇಳ್ಕೊತಿದ್ದೇವಪ್ಪ. ನಿನ್ನ ಪ್ರಸನ್ನತೆ ಎಲ್ಲರನ್ನು ಆಳ್ವಿಕೆ ಮಾಡಲಿ ಕರ್ತನೆ. ಬಂದಂಥ ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೂ ಕರ್ತನೆ ನೀನು ಎಲ್ಲರನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಕಳೆದ ದಿನಗಳನ್ನು ಅಪ್ಪ ಕರ್ತನೆ ಸ್ತೋತ್ರ ಅಪ್ಪ. ಹಳೆಯ ದಿನಗಳನ್ನು ನಾವು ಮರೆತು ಕರ್ತನೆ ಹೊಸ ದಿನದಲ್ಲೇ ನಾವು ಕಾಲಿಟ್ಟಿದ್ದೇವೆಪ್ಪ. ನಿನ್ನ ಕೃಪೆ ಎಲ್ಲರನ್ನೂ ಆಶೀರ್ವಾದ ಮಾಡಲಿ ಕರ್ತನೆ. ನೀನು ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಸಣ್ಣ ಪ್ರಾರ್ಥನೆ ಮಾಡಿ ನಿನ್ನ ಕೃಪೆ ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಜೀವನ ತಂದೆಯೇ, ಆಮೆನ್. ಕಾಣಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ಹೆಲೆನ್ ಮೇರಿ ಮತ್ತು ಸಿಸ್ಟರ್ ಇವ್ಯಾಂಜಲಿನ್ ಅವರು ಬಂದು ಒಂದು ಸಾಂಗನ್ನು ಆಡ್ತಾರೆ. ಸ್ತೋತ್ರ. Jesus, hallelujah. ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ
ಜಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ ಎಂದೆಂದಿಗೂ ಸ್ತೋತ್ರ ಹಾಲೆಲೂಯ ನ್ಯೂ ಇಯರ್ ಆಫರಿಂಗ್ ಇದು ಏನು ಹೇಳ್ತಾರೆ ಕಾರ್ಡ್ ಕವರ್ ಎಲ್ಲರಿಗೂ ಸಿಕ್ಕಿದೆಯಾ? ಸಿಕ್ಕಿಲ್ಲ ಅಂತ ಹೇಳಿದ್ರೆ ತೆಗೆದುಕೊಳ್ಳಿ ಅದನ್ನು. ಮತ್ತು ಅದನ್ನು ಇಲ್ಲಾದ್ರೆ ಹಾಕ್ಬೋದು, ಅಥವಾ ಅಲ್ಲಿ ಆ ಚರ್ಚಲ್ಲಿ ಕೂಡ ಹಾಕ್ಬೋದು, ಕೋರ್ಮಗಳಲ್ಲಿ ಕೂಡ ನೀವು ತೆಗೆದುಕೊಂಡೋಗಿ ಹಾಕ್ಬೋದು. ಅದನ್ನೆಲ್ಲ ಕವರ್ ತೆಗೆದುಕೊಂಡು ಈ ಕೂಡ ಹಾಕ್ಬೋದು ಅದನ್ನು. ಸ್ತೋತ್ರ, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಈಗ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಇಷ್ಟು ಹೊತ್ತವರೆಗೂ ನಮ್ಮ ಮಧ್ಯದಲ್ಲಿ ಎಲ್ಲ ಕಾರ್ಯಗಳನ್ನು ವಿಜೃಂಭಣೆಯಾಗಿ ನಾವು ಅನುಭವಿಸುವಂತೆ ನಮಗೆ ಕೃಪೆ ಕೊಟ್ಟಂಥ ದೇವರಿಗೆ ನಾವು ಥ್ಯಾಂಕ್ಸ್ ಗಿವಿಂಗನ್ನು ಅರ್ಪಿಸೋಣ. ಈ ಎಂಡಿಂಗ್ ಪ್ರೇಯರನ್ನು ನಮ್ಮ ಮಧ್ಯದಲ್ಲಿರುವಂಥ ಸಹೋದರ ಸ್ಟ್ಯಾನಿಯವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ಎಲ್ಲ ಎದ್ದು ನಿಂತುಕೊಳ್ಳೋಣ. ಅತಿ ಉನ್ನತನು ಮಹೋನ್ನತನು ಪರಲೋಕದ ಒಡೆಯನಾದ ತಂದೆಯೇ, ಈ ಸುಂದರವಾದ ಸಮಯಕ್ಕಾಗಿ ನಾನು ಕೊಂಡಾಡುತ್ತೇನೆ ರಚನೆ. ಅಪ್ಪ, ಈ ಹೊಸ ವರ್ಷದಲ್ಲಿ ಮತ್ತೊಂದು ಆ ವರ್ಷವನ್ನು ನಮಗೆ ಸೇರಿಸಿಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ ರಚನೆ. ಕಳೆದ ವರ್ಷ ಪೂರ್ತಿಯಾಗಿ ನಮ್ಮನ್ನು ಕಣ್ಣು ಮಣಿಯಂತೆ ಕಾದು ಬಂದು ಎಲ್ಲ ಕಾರ್ಯದಲ್ಲೂ ನೀವು ನಮ್ಮ ಜೊತೆಲಿದ್ದು ನಡೆಸಿ ಬಂದದಕ್ಕಾಗಿ ಸ್ತೋತ್ರ ರಚನೆ. ಈ ದಿನದಲ್ಲಿ ರಚನೆ, ಈ ವರ್ಷದ ವಾಗ್ದಾನವಾಗಿ ನೀವು ನಮ್ಗೆ ಕೊಟ್ಟಿರುವಂಥ ವಾಗ್ದಾನದ ಪ್ರಕಾರವಾಗಿ ರಚನೆ ನಮ್ಮನ್ನು ಆಶೀರ್ವದಿಸಿ ನಡೆಸೋದು ನಾವು ಪ್ರಾರ್ಥನೆ ರಚನೆ. ಈ ದಿನದಲ್ಲಿ ಕೊಟ್ಟಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಲಿ ರಚನೆ. ಆ ವಾಕ್ಯದ ಪ್ರಕಾರವಾಗಿ ನಡೆಯುವಂತೆ ದೇವರ ಕೃಪೆ ಮಾಡುವಂತೆ ನಾವು ಪ್ರಾರ್ಥನೆ ರಚನೆ. ಇಲ್ಲಿರುವ ಎಲ್ಲ ವಟಾರದಲ್ಲಿರುವ ಎಲ್ಲ ಜನರ ಕಣ್ಗಳು ತೆರೆಯಲ್ಪಡಲಿ, ಕಿವಿಗಳು ಕೇಳಲ್ಪಡಲಿ ರಚನೆ. ಇಲ್ಲಿ ನಿಮ್ಮ ಸಮ್ಮುಖಕ್ಕೆ ಓಡಿ ಬರುವಂತೆ ನೀನು ಮಾಡೋದನ್ನ ಪ್ರಾರ್ಥನೆ ರಚನೆ. ಈ ಆರಂಭದಲ್ಲೇ ರಚನೆ, ಈ ಹೊಸ ವರ್ಷದ ಆರಂಭದಲ್ಲಿ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ ರಚನೆ. ಪ್ರತಿಯೊಬ್ಬರ ಹೃದಯಗಳು ತೆರೆಯಲ್ಪಡಲಿ ರಚನೆ, ಪ್ರತಿಯೊಬ್ಬರ ಕಣ್ಗಳು ತೆರೆಯಲ್ಪಡಲಿ, ಪ್ರತಿಯೊಬ್ಬರ ಕಿವಿಗಳು ಕೇಳಲ್ಪಡಲಿ ರಚನೆ. ಇಲ್ಲಿ ಅನೇಕ ಆತ್ಮಗಳು ಈ ವರ್ಷ ಮುಗಿಯೋದ್ರೊಳಗೆ ಬಂದು ಸೇರುವಂತೆ ನೀನು ಕೃಪೆ ಮಾಡಿ ರಚನೆ. ಈ ವರ್ಷ ಪೂರ್ತಿ ರಜ ನೀವು ಕರ ಹಿಡಿದು ನಮ್ಮನ್ನು ನಡೆಸು ಎಂದು ನಾವು ಪ್ರಾರ್ಥನೆ ರಚನೆ. ನೀವು ನಿಮ್ಮ ಸಮ್ಮುಖ ನಮ್ಮೊಂದಿಗಿರಲಿ ರಚನೆ. ಇಲ್ಲಿರುವ ಪ್ರತಿಯೊಬ್ಬರು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ ರಚನೆ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ರಚನೆ ನಿಮ್ಮ ಕರ ಜೊತೆಯಲ್ಲಿ ರಚನೆ. ನಿಮ್ಮ ಪ್ರಸನ್ನತೆ ಮಕ್ಕಳನ್ನು ಮುಚ್ಚಿಕೊಳ್ಳಲಿ ರಚನೆ. ಈ ವರ್ಷ ಪೂರ್ತಿಯಾಗಿ ದೇವರಾತ್ಮನೇ ನಮ್ಮನ್ನು ನಡೆಸುವುದು ನಾವು ಪ್ರಾರ್ಥನೆ ರಚನೆ. ಈ ದಿನದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ಕಾಗಿ ಸ್ತೋತ್ರ ರಚನೆ. ಇನ್ನು ಮುಂದೆ ನಡೆಯಲಿರುವ ಎಲ್ಲ ಕಾರ್ಯಗಳು ಎಲ್ಲ ದಿನಕ್ಕಾಗಿ ಸ್ತೋತ್ರ ರಚನೆ. ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೇವೆ ರಚನೆ. ಎಲ್ಲವನ್ನು ನೀನೇ ಹೊಣೆ ತೆಗೆದುಕೋ. ಎಲ್ಲ ನಿಮ್ಮ ಚಿತ್ತವೊಂದೇ ನೆರವೇರುವಂತೆ ಮಾಡು ರಚನೆ. ನಮ್ಮಿಂದ ಅಲ್ಲ ರಚನೆ, ಎಲ್ಲ ನಿಮ್ಮಿಂದ ಸಾಧ್ಯ ಅಪ್ಪ. ನೀವು ನಡೆಸಪ್ಪ, ನಾವು ನಡೆಯುವಂಥವರಾಗಿದ್ದೇವೆ. ನೀವು ಮಾತನಾಡಪ್ಪ, ನಾವು ಕೇಳುವಂಥವರಾಗಿದ್ದೇವೆ ರಚನೆ. ನಮ್ಮ ಕರ ಹಿಡಿದು ನಡೆಸು. ನೀನೆಲ್ಲ ಕಾರ್ಯವನ್ನು ನೀವು ಮಾಡಿ ಮುಗಿಸುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನೂ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸುಲ್ತೇನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ನನ್ನ ಪರಲೋಕದ ತಂದೆಯೇ. ಬಲವ ಕೈಗಳನ್ನು ತಟ್ಟಿ ಆತನ ನಾಮನ ಮೈಗೆ ಘನಪಡಿಸೋಣ. ಹಲ್ಲೆಲೂಯಾ, ಸ್ತೋತ್ರ ರಾಜ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ನಿಮಗೆ ಆರಾಧನೆ ಸ್ವಾಮಿ. ವರ್ಷಿಪ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಈ ದಿನ ಪೂರ್ತಿಯಾಗಿ ನಮ್ಮನ್ನು ಕರ್ತನೆ ನಿನ್ನ ಚೈತನ್ಯದಿಂದ ನಮ್ಮನ್ನು ತುಂಬಿಸಂತ ನಾವು ಪ್ರಾರ್ಥಿಸ್ತೀವಿ ರಾಜ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ. ಹೊಸ ವರ್ಷದಲ್ಲಿ ಕರ್ತನಪ್ಪ ನೀನು ಎಲ್ಲ ನಿನ್ನ ಒಂದು ಏನಿದೆ ಆಲೋಚನೆಗಳು ನಮ್ಮ ಜೀವಿತಗಳಲ್ಲಿ ನೆರವೇರಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವರ್ಷಿಪ್ ಯು ಲಾರ್ಡ್. ನಿಮಗೆ ಸ್ತೋತ್ರ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದಲ್ಲಿ ನಮ್ಮ ನಡೆಸು, ನೂತನ ಕೃಪೆಯಿಂದ ನಮ್ಮ ತುಂಬಿಸು. ನೂತನ ದಿನದಲ್ಲಿ ನಮ್ಮ ನಡೆಸು, ನೂತನ ಕೃಪೆಯಿಂದ ನಮ್ಮ ತುಂಬಿಸು. ಹಲ್ಲೆಲೂಯಾ. ಸ್ತೋತ್ರಪ್ಪ. ನಿನ್ನ ಎಲ್ಲ ಕಾರ್ಯಗಳಿಗಾಗಿ ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಬಲವಾಗಿ ಕರಗಳನ್ನು ತಟ್ಟಿ ಆತನನ್ನು ನಾವು ಮಹಿಮೆ ಪಡಿಸೋಣ. ಸ್ತೋತ್ರ. ನಿಮಗೆ ಯಾರಾದನಪ್ಪ ಮಹಿಮೆ ಆಗಲಿ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಾವೆಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಹಲ್ಲೆಲೂಯಾ. ಸ್ತೋತ್ರಪ್ಪ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಲ್ಲೆಲೂಯಾ. ವಿಶ್ ಯು ಹ್ಯಾಪಿ ನ್ಯೂ ಇಯರ್.